ಎಲ್ರಿಗೂ ನಮಸ್ಕಾರ. ಜನ್ನಾದಿಯ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ವಿಶೇಷ ಸಂಚಿಕೆಯನ್ನು ತಗೊಂಡ ಏನಂತಂದರೆ ತಪ್ತ ಮುದ್ರಾಧಾರಣೆ ಬಗ್ಗೆ ನಾವು ಇವತ್ತು ಮಾತಾಡೋಣ ಅಂತ ಇಲ್ಲಿ ಸೇರಿದೆ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಭೀಮಸೇನಾಚಾರ್ಯ ಅಚನೂರವರಿದ್ದಾರೆ. ಆಚಾರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆಚಾರ್ಯರಿಗೆ ಈ ಮತ್ತೊಂದು ಸಂಚಿಕೆಗೆ ನಮ್ಮ ಜೊತೆಗೆ ಒಪ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ ತಿಳಿಸ್ತೀನಿ. ನಾವು ಪ್ರಶ್ನೆಗೆ ಬರೋದಾದರೆ, ಆಚಾರ್ಯ ತಪ್ತ ಮುದ್ರಾಧಾರಣೆ ಬಗ್ಗೆ ಶ್ರುತಿ ಸ್ಮೃತಿಗಳಲ್ಲಿ ಉಲ್ಲೇಖ ಇದೆ ಅಂತ ನಾವು ಹೇಳುತ್ತೀವಿ. ಆದರೆ ಏನು ಉಲ್ಲೇಖ ಇದೆ ತಿಳಿಸ್ಕೊಡ್ತಾರೆ? ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ನೀವು ಹೇಳಿದ ಹಾಗೆ ತಪ್ತ ಮುದ್ರಾಧಾರಣೆ, ತಪ್ತ ಅಂದರೆ ಕಾಯ್ದಿರತಕ್ಕಂತಹ ಮುದ್ರೆಗಳನ್ನು ಧಾರಣೆ ಮಾಡತಕ್ಕಂಥದ್ದು ಅಂತ ಅರ್ಥ. ಶಾಸ್ತ್ರಗಳಲ್ಲಿ ಈ ತಪ್ತ ಮುದ್ರಾಧಾರಣೆಯನ್ನು ಮೊದಲಿನಿಂದಲೂ ಹೇಳ್ತಾ ಬಂದಿದ್ದ. ಮುಖ್ಯವಾಗಿ ಅಪೌರುಷೇಯವಾದ ವೇದವಾಕ್ಯದಲ್ಲಿ ಈ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ದಾಖಲು ಮಾಡ್ತಾ, ಆಮೇಲೆ ದೇವತೆಗಳೇ ಸ್ವಯಂ ರುದ್ರಾಸುರನ ಸಂಹಾರದಲ್ಲಿ ಮಹಾಪ್ರಬಲನಾದ ರುದ್ರಾಸುರನನ್ನು ಸಂಹಾರ ಮಾಡೋದು ಹೇಗೆ, ನಿಗ್ರಹ ಮಾಡೋದು ಹೇಗೆ, ಇಂದ್ರಾದಿ ದೇವತೆಗಳೆಲ್ಲ ಗಾಬರಿಯಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಈ ಮಾತುಗಳಿದ್ದ, ನನ್ನ ಸುದರ್ಶನ ಚಕ್ರ ಮತ್ತು ಶಂಖವನ್ನು ನೀವು ಧಾರಣೆ ಮಾಡಿ ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಂಡು ರುದ್ರಾಸುರನ ಜೊತೆಗೆ ಯುದ್ಧಕ್ಕೆ ಹೋದಾಗ ನೀವು ವಿಜಯಶಾಲಿಗಳಾಗುತ್ತೀರಿ. ಆ ಭಗವಂತನ ಆದೇಶದ ಪ್ರಕಾರ ದೇವತೆಗಳೇ ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಂಡು ರುದ್ರಾಸುರನ ಜೊತೆಗೆ ಯುದ್ಧಕ್ಕೆ ಹೋದ್ರೆ ಅಲ್ಲಿ ಗೆದ್ರು ಅಂತ ಪೌರಾಣಿಕವಾದ ಒಂದು ಹಿನ್ನೆಲೆ. ಇನ್ನು ಪರಾಶರ ಸ್ಮೃತಿ, ಪದ್ಮಪುರಾಣ, ಸ್ಕಂದ ಪುರಾಣ, ವಿಷ್ಣು ರಹಸ್ಯ, ಹೀಗೆ ಅನೇಕ ಗ್ರಂಥಗಳು ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರು ಮುದ್ರಾಧಾರಣೆಯನ್ನು ಮಾಡಿಕೊಂಡದ್ದು ದಾಖಲು ಮಾಡ್ತಾರೆ. ಸುಮಧ್ವಿಜಯದಲ್ಲಿ ಗ್ರಾಹಯತ್ಯಪಿ ಸುದರ್ಶನದ್ವಯಂ ಅನೇಕ ಮಾತುಗಳು. ಮತ್ತು ವಾದಿರಾಜ ಶ್ರೀಪಾದಂಗಳವರು ಕೂಡ ತಪ್ತ ಮುದ್ರಾಧಾರಣೆಯ ಬಗ್ಗೆ ಮಹತ್ವವನ್ನು, ಕೆಲವು ನಿಯಮಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಉತ್ತರಾದಿ ಮಠದ ಮಹನೀಯರಾದ ತಪಸ್ವಿಗಳಾದ ಸತ್ಯಾಭಿನವತೀರ್ಥ ಶ್ರೀಪಾದಗಳವರು ಅವರು ರಾಮಾಮೃತ ಮಹಾರಣವ ಅಂತ, ರಾಮಾಮೃತ ಮಹಾರಣವದಲ್ಲಿ ಈ ತಪ್ತ ಮುದ್ರಾಧಾರಣೆಯ ಬಗ್ಗೆ ವಿಶೇಷವಾದ ಬೆಳಕನ್ನು ಚೆಲ್ಲಿದ್ದ. ಅನೇಕ ಗ್ರಂಥಗಳಲ್ಲಿ, ಅನೇಕ ಶ್ರುತಿ ಸ್ಮೃತಿ ಇತಿಹಾಸ ಗ್ರಂಥಗಳಲ್ಲೆಲ್ಲ ತಪ್ತ ಮುದ್ರಾಧಾರಣೆಯ ಅದ್ಭುತವಾದ ಮಹತ್ವ ಹೇಳಿಕೊಟ್ಟಿದ್ದ. ಈ ತಪ್ತ ಮುದ್ರಾಧಾರಣೆಯಿಂದ ಬರೀ ಮಧ್ವಾಚಾರ್ಯರ ಅನ್ಯಾಯಿಗಳು ಮಾತ್ರ ಧರಿಸಬೇಕು ಅಥವಾ ವಿಷ್ಣುವಿನ ಭಕ್ತರು ಎಲ್ಲರೂ ಕೂಡ ಧರಿಸ್ಬೋದು? ನೋಡಿ, ಅವಶ್ಯವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ತಪ್ತ ಮುದ್ರಾಧಾರಣೆಯನ್ನ ಪ್ರತಿ ವರ್ಗದ ಭಕ್ತರು ಧಾರಣೆಯನ್ನ, ಅಂದರೆ ನಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬಹುದು ಅಂತ ತಿಳಿಸ್ಕೊಡ್ತಾ ಇದ್ದ ಪುರಾಣಗಳಲ್ಲಿ. ಅಂದರೆ ನೋಡಿ, ಎಲ್ಲ ಆಶ್ರಮದವರಿಗೂ ಎಲ್ಲ ವರ್ಣದವರಿಗೂ ತಪ್ತ ಮುದ್ರಾಧಾರಣೆ. ಸತ್ಯಾಭಿನವ ತೀರ್ಥರು ರಾಮಾಮೃತ ಮಹಾರಣವದಲ್ಲಿ ಹೇಳಿದ ಮಾತು, ಶಂಕಂ ಚಕ್ರಂ ಸ್ಫುಟಂ ಗುರಿಯಾತ್ ಪ್ರತಪ್ತಂ ಬಾಹು ಮೂಲಯೋಹೋ ಸರ್ವಾಶ್ರಮೇಶು ವಸತಾಂ ಸ್ತ್ರೀಣಾಂಚ ಶ್ರುತಿಚೋದರ. ಎಲ್ಲ ವರ್ಗದ ಭಕ್ತರು, ಸ್ತ್ರೀ ಪುರುಷರು ಮತ್ತು ಎಲ್ಲ ವರ್ಣಾಶ್ರಮ ಧರ್ಮವನ್ನು ಆಚರಣೆ ಮಾಡತಕ್ಕಂಥವರು, ಹುಟ್ಟಿದಾರಭ್ಯ ಸುಮಾರು 10-12 ವರ್ಷದ ಒಳಗಿನ ಮಕ್ಕಳು, ಹೆಣ್ಣು ಮಕ್ಕಳಲ್ಲಿ ರಜೋದರ್ಶನವಾದಾಗ, ಆವಾಗ ಮುದ್ರಾಧಾರಣೆ ಇಲ್ಲ. ರಜೋದರ್ಶನವಾದ ಆರಂಭವಾದ ಮೇಲೆ, ಮದುವೆ ಆದ ಮೇಲೆ ಮತ್ತೆ ಅವರಿಗೂ ಕೂಡ ಕೈಗಳಲ್ಲಿ ಶಂಖಚಕ್ರದ ಮುದ್ರಾಧಾರಣೆ ಉಂಟು ಅಂತ ಹೇಳ್ತಾರೆ. ಹೀಗೆ ಪುರುಷರಿಗೆ, ಸ್ತ್ರೀಯರಿಗೆ, ಬಾಲಕರಿಗೆ ಮತ್ತು ಎಲ್ಲ ವರ್ಗದ ಭಕ್ತರಿಗೂ ಮುದ್ರಾಧಾರಣೆಯನ್ನು ಹೇಳಿದ್ದ ಕಡ್ಡಾಯವ. ಅವರವರಿಗೆ ತಕ್ಕಂತೆ, ಅಂದರೆ ಪುರುಷರಿಗೆ 5 ಮುದ್ರೆಗಳು, ಕೆಲವು ಕಡೆ 2 ಅಂತ ಹೇಳಿದ್ದಾರೆ. ಇಲ್ಲಿ ಆಮೇಲೆ ಮತ್ತೆ ವಿವರಣೆ ಬರೋಣ. ಆಮೇಲೆ ಸ್ತ್ರೀಯರಿಗೆ ಕೈಯಲ್ಲಿ ಶಂಖಚಕ್ರ ಇವೆರಡು. ಉಪನಯನವಾಗದೇ ಇದ್ದ ಬಾಲಕರಿಗೆ ಅಥವಾ ಪುಟ್ಟ ಹೆಣ್ಣು ಮಕ್ಕಳಿಗೂ ಕೂಡ ಈ ಚಕ್ರ ಮುದ್ರೆ ಮಾತ್ರ ಹೊಟ್ಟೆಯ ಮೇಲೆ ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು. ಹೀಗೆಲ್ಲ ಕ್ರಮ ಹೇಳಿಕೊಂಡು, ಬೇರೆ ಶೂದ್ರಾದಿ ಭಕ್ತರಿಗೂ ಕೂಡ ಮುದ್ರಾಧಾರಣೆಯನ್ನ ಮಾಡಿಕೊಳ್ಳಲೇಬೇಕು ಗುರುಗಳ ಮುಖಾಂತರ. ಅಲ್ಲಿ ಈಗಲೂ ಪದ್ಧತಿ ಇಲ್ಲ. ಗುರುಗಳು ಪಟ್ಟಾಭಿಷೇಕ ಮಾಡಿಕೊಳ್ಳುವ, ಅಂದರೆ ಕ್ಷೌರಕರ್ಮ, ಆಯುಷ್ಕರ್ಮ ಅಂತ ಕರೆಯುತ್ತೆ. ಸನ್ಯಾಸಿಗಳು, ಯತಿಗಳು ತಾವು ಪಟ್ಟಾಭಿಷೇಕ ಮಾಡಿಕೊಳ್ಳುವಾಗ
ಅಂದ್ರೆ ಕ್ಷೌರಕರ್ಮ ಆಯುಷ್ಕರ್ಮ ಮಾಡಿಕೊಳ್ಳುವಾಗ ಕ್ಷೌರಿಕನಿಗೂ ಕೂಡ ಚಕ್ರ ಮುದ್ರಾಧಾರಣೆಯನ್ನು ಮಾಡಿಸಿ ಆಯುಷ್ಕರ್ಮವನ್ನು ಮಾಡಿಕೊಳ್ತಾರೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಗದ ಭಕ್ತರು ಅವಶ್ಯವಾಗಿ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು. ನಾವು ಎಲ್ಲ ಮಠಗಳಲ್ಲಿ ನೋಡಿದಾಗ ಹಲವಾರು ಜನ ಬರ್ತಾರೆ ಮುದ್ರೆ ಧಾರಣೆ ಹಾಕಿಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಎಲ್ಲ ಅವರ ಗುರುಗಳ ಹತ್ರ ಹೋಗಿರ್ತಾರೆ. ಆ ಮುದ್ರೆ ಧಾರಣೆ ಹಾಕಿಸ್ಕೊಳ್ಳೋದಕ್ಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂತ, ಗುರುಗಳಿಗೆ ಮುದ್ರೆ ಹಾಕಕ್ಕೆ ಬರ್ತಾರೆ ನಮ್ಮ ಹತ್ರ, ಅವಾಗ ನನ್ನ ಮನಸ್ಸಿನಲ್ಲಿ ಏನು ಓಡ್ತಾ ಇರಬೇಕು ಪುರಕ್ಕೆ. ನಿಜವಾಗ್ಲೂ ನೋಡಿ, ಬಹಳ ಮೈ ರೋಮಾಂಚಕಾರಿಯಾಗಿರತಕ್ಕಂಥ ಅದ್ಭುತವಾದ ಮಹಿಮೆ ತಪ್ತ ಮುದ್ರಾಧಾರಣೆಯ ಬಗ್ಗೆ ಹೇಳುತ್ತೆ. ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕಾದ್ರೆ ನಮಗಿರುವ ಭಾವನೆ, ಅನುಸಂಧಾನ, ಮನಸ್ಥಿತಿ ಹೇಗಿರಬೇಕು ಅಂದ್ರೆ, ಈ ತಪ್ತ ಮುದ್ರಾಧಾರಣೆಯಿಂದ ನನ್ನ ಬಾಹ್ಯವಾದ ದೇಹದ ಶುದ್ಧಿ ಬಹಳ ಮುಖ್ಯವಾದದ್ದು. ಬಾಹ್ಯ ದೇಹದ ಶುದ್ಧಿ ಆದ್ರೆ ಆಂತರಂಗಿಕವಾದ ಮನಸ್ಸಿನ ಶುದ್ಧಿಯೂ ಕೂಡ ಉಂಟಾಗುತ್ತೆ. ತಪ್ತ ಮುದ್ರಾಧಾರಣೆ, ಯಾಗ, ಮಂತ್ರ, ನಾಮಸ್ಮರಣೆ ಇವೆಲ್ಲ ಪಂಚ ಸಂಸ್ಕಾರ ಅಂತ ಅಂದ್ರೆ ಬಾಹ್ಯವಾದ ಸಂಸ್ಕಾರಗಳು ಅಂತ ಅದನ್ನು ತಿಳಿಸಿಕೊಟ್ಟಿದ್ದ. ಬಾಹ್ಯವಾದ ಸಂಸ್ಕಾರಗಳು ತಾಪಃ ಪುಂಡ್ರಃ ತಥಾ ನಾಮ ಮಂತ್ರೋ ಯಾಗಸ್ತಥೈವಚ ಅಲ್ಲಿ ಮಾತು ತಿಳಿಸಿಕೊಡ್ತಾ. ಅಂದ್ರೆ ತಪ್ತ ಮುದ್ರಾಧಾರಣೆ ಮತ್ತು ಊರ್ಧ್ವಪುಂಡ್ರ ಧಾರಣೆ ಪ್ರತಿನಿತ್ಯ ಮತ್ತು ಭಗವಂತನ ನಾಮಸ್ಮರಣೆ, ಗುರುಗಳು ಉಪದೇಶ ಮಾಡಿದ ಮಂತ್ರದ ಜಪ ಮತ್ತು ಯಾಗ, ಇವುಗಳು ಬಾಹ್ಯವಾದ ಸಂಸ್ಕಾರಗಳು ಅಂತ ಹೇಳಿಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಾಗ ನನ್ನ ಪಾಪಂ ಪರಿಹಾರವಾಗುತ್ತದೆ. ದೃಷ್ಟಾಂತ ಮೂಲಕವಾಗಿ ನಾವು ತಿಳಿಯೋದಾದ್ರೆ, ಹಸಿ ಮಡಿಕೆಯಲ್ಲಿ ನೀರು ಹಾಕಿದ್ರೆ ಆಗ ತಾನೇ ಮಡಿಕೆ ಮಾಡಿರ್ತ, ಇನ್ನು ಅದು ಬೆಂಕಿಗೆ ಇಟ್ಟಿರೋದಿಲ್ಲ, ಆ ಗಡಿಗೆಯನ್ನು ಕಾಯಿಸಿರೋದಿಲ್ಲ. ಆಗ ತಾನೇ ಮಾಡಿದ ಹಸಿ ಮಡಿಕೆ ಅದು ನೀರು ಹಾಕಿದ್ರೆ ಅದರಲ್ಲಿ ಸೋರಿ ಹೋಗಿಸಿ ನೀರು. ಹಾಗೆ ಈ ದೇಹದಿಂದ ನಾವು ಸತ್ಕರ್ಮಗಳನ್ನು ಮಾಡುತ್ತೇವೆ, ಅನೇಕ ಪುಣ್ಯ ಸಂಪಾದನೆಯನ್ನು ಮಾಡಬಹುದು. ಆದರೆ ಈ ದೇಹ ಎಂಬ ಘಟಕ್ಕೆ, ಅಂದ್ರೆ ಈ ದೇಹ ಎಂಬ ಒಂದು ಗಡಿಗೆಗೆ ನಾವು ಬಿಸಿ ಮುಟ್ಟಿಸದೆ ಹೋದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳೆಂಬ ನೀರು ಸೋರಿ ಹೋಗುತ್ತೆ, ಆ ಪುಣ್ಯವೆಂಬ ನೀರು ಸೋರಿ ಹೋಗುತ್ತೆ. ನಾವು ಮಾಡಿದ ಸತ್ಕರ್ಮಗಳಿಂದ ಬಂದ ಪುಣ್ಯ ಸೋರಿ ಹೋಗಬಾರದು ಅಂದ್ರೆ ಈ ಮುದ್ರಾಧಾರಣೆ ಅತ್ಯಂತ ಅವಶ್ಯಕ ಎಂಬುದನ್ನು ನಾವು ಚಿಂತನೆ ಮಾಡಬೇಕು ವಿಶೇಷವಾಗಿ. ಜೊತೆಗೆ ನೋಡಿ, ಯಾತಕ್ಕ ಮುದ್ರಾಧಾರಣೆ ಮಾಡಿಸಿಕೊಡ್ಬೇಕು? ನಮಗಿರಬೇಕಾದ ಅನುಸಂಧಾನ ಏನು? ಈ ದೇಹ ನನ್ನದಲ್ಲ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲೋ, ಈ ಭಾವನೆ. ಈಗ ವ್ಯವಹಾರದಲ್ಲಿ ಒಂದು ಪದಾರ್ಥ ಯಾರದು ಇರುತ್ತದೋ ಅವ್ರ ಹೆಸರು ಬರೆಯುತ್ತೆ ಅದ್ರ ಮೇಲೆ. ಅದು ಪುಸ್ತಕವೋ ಪಾತ್ರೆಯೋ ಅದು ಯಾರ್ದು ಇರುತ್ತೋ ಅವ್ರ ಹೆಸರು ಬರೆಸ್ತಾ. ಹಾಗಾದ್ರೆ ಈ ದೇಹ ಯಾರದು? ಭಗವಂತನದಲ್ವಾ? ಹಾಗಾದ್ರೆ ಈ ದೇಹ ಭಗವಂತನದು ಅಂದ್ರೆ ಭಗವಂತನ ಸೀಲ್ ಇರ್ಬೇಕು ಅದ್ರ ಮೇಲೆ. ನಮ್ಮ ಪುಸ್ತಕ, ನಮ್ಮ ಪದಾರ್ಥದ ಮೇಲೆ ನಾವು ಸೀಲು ಒತ್ಕೊಳ್ತೇವೆ ನಾವು. ಈ ದೇಹ ಇದು ಭಗವಂತನದು ಅಂದ್ರೆ ಭಗವಂತನ ಸೀಲ್ ಇರ್ಬೇಕು. ಭಗವಂತನ ಸೀಲು, ಭಗವಂತನ ಚಿಹ್ನೆ ಅಂದ್ರೆ ಶಂಖ ಚಕ್ರಗಳೇ ಭಗವಂತನ ಚಿಹ್ನೆ. ಶಂಖ ಚಕ್ರ ಗದಾ ಹಾರಿ ಹೇಳ್ತೇವೋ ಇಲ್ಲಿ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಇದು ಭಗವಂತನ ಶರೀರ, ಇದು ನನ್ನದಲ್ಲ, ನಂದೇನದು ಸ್ವಾಮಿ ನಿಂದೇ ಇದನ್ನು. ಸಾಧನ ಶರೀರವಿದು ನೀ ದಯದಿ ಪಟ್ಟದ್ದು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು. ಇದು ಸಾಧನ ಶರೀರ, ಇದು ಭಗವಂತ ಕೊಟ್ಟದ್ದು, ಇದು ಭಗವಂತನ ಶರೀರ, ಭಗವದ್ ಅಧೀನವಾದ ಶರೀರ. ಆ ದೇವರು ಕೊಟ್ಟ ಈ ಶರೀರದಿಂದ ಸತ್ಕರ್ಮಗಳು ನಡೆಯಲಿ, ಸತ್ಕರ್ಮಗಳಿಂದ ಬಂದ ಪುಣ್ಯ ಸೋರಿ ಹೋಗುವುದು ಬೇಡ. ಅದಕ್ಕಾಗಿ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳೋಣ ಎಂಬ ಚಿಂತನೆ ನಾವು ಅವಶ್ಯವಾಗಿ ಮಾಡಬೇಕು. ವೇದ ಮಂತ್ರಗಳಲ್ಲಿ ಹೇಳ್ತಾರೆ, ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೆ ಪ್ರಭುರುಜಾತ್ರಾಣಿ ಪಂಜೇಶಿ ವಿಶ್ವತಃ ಅತಪ್ತನುತರ್ಧಾಮೋ ಅಶ್ನುತೆ ಸುತಾಸೌ ವಿದ್ವಹಂ ತತ್ ಸತ್ಸಮಾಚತ. ನೋಡಿ, ತಪ್ತ ಮುದ್ರಾಧಾರಣೆ ಬಲ್ಲಿ ಪವಿತ್ರ, ಪವಿತ್ರ ಅಂದ್ರೆ ಮುದ್ರೆ. ತಪ್ತವಾದ ಮುದ್ರಾಧಾರಣೆ ಮಾಡಿಸಿಕೊಂಡಾಗ ಮಾತ್ರ ಈ ದೇಹ ಎಂಬ ಮಡಿಕೆಯಲ್ಲಿ ಹಾಕಿಟ್ಟ ಕರ್ಮದಿಂದ ಬಂದ ಪುಣ್ಯ ಎಂಬ ನೀರು ಸೋರಿ ಹೋಗೋದಿದ್ದ. ಅದಕ್ಕಾಗಿ ಮುದ್ರಾಧಾರಣೆಯನ್ನ ನಾವು ಅವಶ್ಯವಾಗಿ ಮಾಡಿಕೊಳ್ಳಲೇಬೇಕು. ಮುದ್ರಾಧಾರಣೆ ಮಾಡಿಕೊಳ್ಳೋದ್ರಿಂದ ಒಂದು ಬ್ಯಾಟರಿ ಚಾರ್ಜ್ ಆದದ್ದು ವಿಶೇಷವಾಗಿ ಒಳ್ಳೆ ಸತ್ಕರ್ಮಗಳನ್ನು ಮಾಡೋದು. ಶುದ್ಧಿ ಬಂತು, ಶುದ್ಧಿ ಬಂತು.
ಇನ್ನೊಂದು ಮಾತು ಹೇಳ್ತೇನೆ ಬಹಳ ಚೆನ್ನಾಗಿ. ಹಾಲು ಮಾತ್ರ ಶುದ್ಧವಾದ್ರೆ ಸಾಲು, ಹಾಲು ಹಾಕಿಡುವ ಪಾತ್ರೆನೂ ಕೂಡ ಶುದ್ಧವಾಗಿ ನಾವು ಅನುಸಂಧಾನ ಪೂರ್ವಕವಾಗಿ ಬೇಕಾದಷ್ಟು ಹಣ ಖರ್ಚು ಮಾಡಿ ಶ್ರಮ ವ್ಯಯ ಮಾಡಿ ಎಲ್ಲ ಸತ್ಕರ್ಮಗಳನ್ನು ಮಾಡುತ್ತೇವೆ. ಆದರೆ ಆ ಸತ್ಕರ್ಮಗಳಿಂದ ಬಂದ ಪುಣ್ಯ ಸೋರಿ ಹೋಗಬಾರದು, ಆ ಪುಣ್ಯ ಕರ್ಮಗಳು ಕೆಟ್ಟ ಹೋಗಬಾರದು ಅಂದ್ರೆ ನಾ ಹೇಳದಲ್ಲ, ಹಾಲು ಮಾತ್ರ ಶುದ್ಧಿ ಇದ್ರೆ ಸಾಲದು, ಹಾಲು ಕಾಯಿಸುವ ಪಾತ್ರೆನೂ ಶುದ್ಧವಾಗಿದೆ. ಆ ಪಾತ್ರೆ ಸ್ವಲ್ಪ ಹಿಂಸಣ್ಣು ಅದು ಇದು ಹುಳಿ ಅಂಶ ಹತ್ತಿದ್ರೆ ಹಾಲು ಒಡೆದು ಹೋಗುತ್ತೆ. ಹಾಗೆ ಈ ದೇಹ ಎಂಬ ಪಾತ್ರೆ ಶುದ್ಧವಾಗಿದ್ದಾಗ ಮಾತ್ರ ಈ ದೇಹ ಎಂಬ ಪಾತ್ರೆಯಿಂದ ಮಾಡಿದ ಸತ್ಕರ್ಮಗಳು ಅವು ಪೂರ್ಣ ಮಟ್ಟದಲ್ಲಿ ಫಲವನ್ನು ಕೊಡುತ್ತವೆ. ಆದ್ರಿಂದ ಈ ದೇಹ ಎಂಬ ಪಾತ್ರೆಯ ಶುದ್ಧತೆಗಾಗಿ ನಾನು ತಪ್ಪ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ತಾ ಇದ್ದೇನೆ ಎಂಬ ಚಿಂತನೆ ನಮಗಿದ್ರೆ ಅದು ನಿಜವಾಗೂ ಶಾಸ್ತ್ರದಲ್ಲಿ ಹೇಳಿದ ಚಿಂತನೆ ಎಂದಾಗುತ್ತೆ. ಆಚಾರ್ಯರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ನಮ್ಮ ಮನಸ್ಸಿನಲ್ಲಿ ಏನಿರ್ಬೇಕು. ನಾಳೆ ದಿವಸ ನಾವು ಗುರುಗಳಿಂದ ಮುದ್ರೆ ಹಾಕಿಸ್ಕೋತಾ ಇದೀವಿ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಇದೆಲ್ಲ ಓಡ್ತಾ ಇರ್ಬೇಕು. ನಮ್ಗೆ ಇವಾಗ ಸ್ವಾಮಿಗಳು ಎದುರುಗಡೆ ನನಗೆ ಮುದ್ರೆ ಹಾಕ್ತಾ ಇದಾರೆ, ನನ್ನ ಮನಸ್ಸಿನಲ್ಲಿ ಈ ತರ ಇರ್ಬೇಕು, ನಾನು ಈ ತರ ಚಿಂತನೆ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಆಚಾರ್ಯರೇ. ಚಾತುರ್ಮಾಸ ವ್ರತ ಮಾಡುವವ್ರು ಮಾತ್ರ ಮುದ್ರೆ ಹಾಕಿಸ್ಕೋಬೇಕಾ ಅಥವಾ ಯಾರ್ ಬೇಕಾದ್ರೂ ಹಾಕಿಸ್ಕೋದ? ಅಷ್ಟೇ ಅಲ್ಲ, ಇದು ಒಂದು ತರ ವಿಚಿತ್ರ. ಮುದ್ರಾಧಾರಣೆ ಮಾಡಿಸಿಕೊಳ್ಳೋದು ಇದು ಒಂದು ಸಂಸ್ಕಾರ. ಚಾತುರ್ಮಾಸ್ಯ ವ್ರತ ಮಾಡೋದು ಕೂಡ ಅಷ್ಟೇ ಕಡ್ಡಾಯನೇ. ಮುದ್ರಾಧಾರಣೆಯೂ ಕೂಡ ಪ್ರತಿವರ್ಗದ ಭಕ್ತರಿಗೂ ಹೇಳಿದ್ದಾರೆ. ಚಾತುರ್ಮಾಸ್ಯ ವ್ರತವೂ ಕೂಡ ಕಡ್ಡಾಯವಾದ ನಿಯಮವೇ. ಚಾತುರ್ಮಾಸ್ಯ ವ್ರತ ಮಾಡತಕ್ಕಂಥವ್ರು ಮಾತ್ರ ಮುದ್ರಾಧಾರಣೆ ಸರ್ವತಃ ಹಾಗೆಯೇ. ಮುಖ್ಯವಾಗಿ ಚಾತುರ್ಮಾಸ್ಯ ವ್ರತ ಮಾಡಬೇಕಾದ್ರೆ ನಾನು ಶುದ್ಧಿಯಿಂದ ದೇಹವನ್ನು ಶುದ್ಧವಾಗಿ ಇಟ್ಟುಕೊಂಡು ಪ್ರಯತ್ನ ಪೂರ್ವಕವಾಗಿ ಆದಷ್ಟರ ಮಟ್ಟಿಗೆ ನನ್ನ ಪಾಪವನ್ನು ಪರಿಹಾರ ಮಾಡಿಕೊಂಡು ಶ್ರದ್ಧಾ ಭಕ್ತಿ ಅನುಸಂಧಾನ ಪೂರ್ವಕವಾಗಿ ಪುಣ್ಯ ಪ್ರಾಪ್ತಿಗಾಗಿ ಚಾತುರ್ಮಾಸ್ಯ ವ್ರತವನ್ನ ಮಾಡುತ್ತೇನೆ. ಈ ಚಾತುರ್ಮಾಸ್ಯ ವ್ರತ ಆರಂಭ ಮಾಡಬೇಕಾದ್ರೆ ಹೇಳದಲ್ಲ, ಕರ್ಮ ಮಾಡಬೇಕಾದ್ರೆ ದೇಹದ ಶುದ್ಧಿ ಬಹಳ ಮುಖ್ಯ. ದೇಹದ ಶುದ್ಧಿ ಮಾಡಿಕೊಂಡು ಚಾತುರ್ಮಾಸ್ಯ ವ್ರತದ ಸಂಕಲ್ಪ ಮಾಡುತ್ತೇನೆ. ಅವಶ್ಯವಾಗಿ ಚಾತುರ್ಮಾಸ್ಯ ವ್ರತ ಮಾಡಿಕೊಳ್ಳೋರು ಹಾಕಿಸಿಕೊಳ್ಳಲೇಬೇಕು. ಕೆಲವರಿಗೆ ಪಾಪ ಅನಾರೋಗ್ಯವೋ ಬಾಣಂತಿಯರಿರಬಹುದು, 7-8 ವರ್ಷದ ಒಳಗಿನ ಪುಟ್ಟ ಮಕ್ಕಳಿರಬಹುದು, ಕೆಲವು ರೋಗಿಷ್ಠರು ಅನಿವಾರ್ಯ ಕಾರಣದಿಂದ ಅವರಿಗೆ ಚಾತುರ್ಮಾಸ್ಯ ವ್ರತ ಮಾಡ್ಲಿಕ್ಕೆ ಆಗಲಿಲ್ಲ. ಅನೇಕ ದಿನ ಚಾತುರ್ಮಾಸ್ಯ ವ್ರತ ಮಾಡ್ತಾ ಇರೋದಿಲ್ಲ. ಹೇಗಾರು ಚಾತುರ್ಮಾಸ್ಯ ವ್ರತನೇ ಮಾಡಲ್ಲ, ಮುದ್ರಾಧಾರಣೆ ತಗೊಂಡು ಏನ್ ಮಾಡೋದು? ಹಾಗಲ್ಲ. ಮುದ್ರಾಧಾರಣೆ ವರ್ಷಕ್ಕೊಮ್ಮೆ ಅದು ಕಡ್ಡಾಯ ನಿಯಮ, ಅವಶ್ಯವಾಗಿ ಮಾಡಿಸಿಕೊಳ್ಳಬೇಕು. ವಿಶೇಷವಾಗಿ ನಮ್ಮ ಗುರುಗಳು ಭೇಟಿಯಾದಾಗ ವರ್ಷಕ್ಕೊಮ್ಮೆ ಅಂದ್ರೆ ಯಾವಾಗ ಗುರುಗಳು ಪ್ರಾಪ್ತರಾಗುತ್ತಾರೆ ಆವಾಗ ವಿಶೇಷವಾಗಿ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ವ್ರತ ಮಾಡುವವರತ್ತೂ ಸರಿನೇ, ಚಾತುರ್ಮಾಸ್ಯ ವ್ರತ ಮಾಡದೇ ಇದ್ದೂ ಕೂಡ ಅವಶ್ಯವಾಗಿ, ಅಂದ್ರೆ ವ್ರತ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ, ವಿಶೇಷವಾಗಿ ಬೇರೆ ಪಾಠ ಪ್ರವಚನ ಅನುಸಂಧಾನಗಳು ಜಪ ತಪ ಪಾರಾಯಣ ಅನುಷ್ಠಾನಗಳನ್ನ ಮಾಡುವುದಕ್ಕಾದರೂ ದೇಹದ ಶುದ್ಧಿ ಬೇಕಲ್ವಾ? ಅದಕ್ಕಾಗಿ ವ್ರತ ಮಾಡದೇ ಇದ್ದವರು ಅವಶ್ಯವಾಗಿ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಲೇಬೇಕು. ಈಗ ನನಗೆ ಆರೋಗ್ಯದ ಸಮಸ್ಯೆ, ನಾನು ಮುದ್ರಾಧಾರಣೆ ಮಾಡಿಸ್ಕೊಂಡ್ರೆ ಒಂದಿವ್ಸ ಶುಗರ್ ಇರೋರಿಗೆ, ಸ್ವಲ್ಪ ರೋಗಗಳಿರೋ ಅವರೆಲ್ಲ ಏನ್ ಮಾಡಿ? ನೋಡಿ, ತಪ್ತ ಮುದ್ರಾಧಾರಣೆ ಅಂತ ಹೇಳಿದ್ದೆ ಅಂದ್ರೆ ಪ್ರತಿನಿತ್ಯ ನಾವು ಊರ್ಧ್ವ ಪುಂಡ್ರಗಳ ಧಾರಣೆ ಮಾಡಿ ಪಂಚಮುದ್ರೆಗಳನ್ನು ಧಾರಣೆ ಮಾಡ್ತೇವೆ ಗೋಪಿಚಂದ್ರದ ಮೂಲಕ. ವರ್ಷಕ್ಕೆ 1 ಬಾರಿ ಆದರೂ ನಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು, ಬಿಸಿಯಾದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು. ನಾ ಹೇಳದಲ್ಲ, 1 ದಿವಸವಾದರೂ ಚುರುಕ್ಕಂತ ದೇಹಕ್ಕೆ ಮುಟ್ಟಿದರೆ ನಾನು ಭಗವಂತನ ಅಧೀನ ಎಂಬ ಎಚ್ಚರಿಕೆ ಮತ್ತೆ ನಮಗೆ ಬರ್ತದೆ. ನಾನು ಸ್ವತಂತ್ರನಲ್ಲ, ನಾನು ಭಗವಂತನ ದಾಸ, ಈ ಭಾವನೆಯಲ್ಲಿ ಆ ಪರಮಾತ್ಮ ಚಿನ್ನವನ್ನ ಧಾರಣೆ ಮಾಡಬೇಕು. ಭಾರೀ ಅಂದ್ರೆ ಶುಗರ್ ಇರೋರಿಗೆ ತಪ್ತ ಮುದ್ರಾಧಾರಣೆ ಮಾಡಿಸಿಕೊಂಡ್ರೆ ತೊಂದರೆ ಆಗುತ್ತೆ, ಏನು ಸಂಬಂಧ ಇಲ್ಲ. ಸ್ವಲ್ಪ ಹೆಚ್ಚಿಗಿನ ಮುದ್ರಾಧಾರಣೆ, ಅತಿ ಬಿಸಿ ಆದದ್ದು ಬೇಡ, ಅಗ್ನಿಯಲ್ಲಿ ಕಾಯ್ದ ಮುದ್ರಾಧಾರಣೆ ಮಾಡಿಸಿಕೊಳ್ಬೇಕು. ಬಿಸಿ 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 ಬಿಸಿಯಾದ ಪೂರ್ಣ ಚರ್ಮವೇ ಸುಟ್ಟು ಹೋಗುವಷ್ಟು ಬಿಸಿ ಅಂತ ಹೇಳಿಲ್ಲ, ತಪ್ತ ಮುದ್ರಾಧಾರಣೆ ಅಷ್ಟು ಮಾತ್ರ ಸಾಕು. ಆದ್ರಿಂದ ಸ್ವಲ್ಪ ರೋಗಿಷ್ಠರು ಅಥವಾ ಬೇರೆ ಶುಗರ್ ರೋಗ ಇರತಕ್ಕಂಥವರು ಇಂತಹ ಪಾಪ ಈ ವ್ಯಕ್ತಿಗಳು ಸ್ವಲ್ಪ ಬೆಚ್ಚಗಿನ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ತಿಳಿಯಬೇಕು. ಬೇಡ ಬಿಸಿ ಮುದ್ರಾಧಾರಣೆ ಏನು ತೊಂದರೆ ಪ್ರಶ್ನೆ ಇಲ್ಲವೇ ಇಲ್ಲ.
ತೊಂದರೆ ಆಗೋದೂ ಇಲ್ಲ. ಗೊತ್ತಾಯ್ತಲ್ಲ? ಅದರಿಂದ ಸ್ವಲ್ಪ ಬೆಚ್ಚಗಿನ ತತ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡ್ರೆ ಏನ್ ತೊಂದರೆ ಆಗೋ ಪ್ರಶ್ನೆ ಇಲ್ಲ. ಅವಶ್ಯವಾಗಿ ಅವರು ಕೂಡ ಮಾಡಿಸಿಕೊಳ್ಬೇಕು. ಅತಿ ಬಿಸಿಯಾದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳೋದು ಬೇಡ. ಎಲ್ಲರೂ ಮುದ್ರೆ ಧಾರಣೆ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಗುರುಗಳು ತಿಳಿಸ್ಕೊಂಡ್ರು. ಈಗ ನಾನು ನನ್ನ ಮಠದ ಗುರುಗಳ ಹತ್ರನೇ ಮಾಡಿಸ್ಕೋಬೇಕಾ ಮುದ್ರಾಧಾರಣೆಯನ್ನು, ಅಥವಾ ಮಧ್ವ ಮಠದ ಯಾವುದೇ ಯತಿಗಳ ಹತ್ರ ಹೋಗಿ ಮುದ್ರಾಧಾರಣೆ ಮಾಡಿಸ್ಕೋಬಹುದು? ನೋಡಿ, ಇದು ಬಹಳ ಮಹತ್ವದ ಪ್ರಶ್ನೆ, ಒಳ್ಳೆಯ ಪ್ರಶ್ನೆನೂ ಹೌದು. ಶ್ರೀಮದ್ ಆಚಾರ್ಯರೇ ಹಾಕಿಕೊಟ್ಟ ಒಂದು ಪದ್ಧತಿ, ಸಂಪ್ರದಾಯ ಮುದ್ರಾಧಾರಣೆಯನ್ನ ಮಾಡಿಸಿಕೊಡತಕ್ಕಂಥದ್ದು. ಶ್ರೀಮದ್ ಆಚಾರ್ಯರೇ ಭಕ್ತರಿಗೆ ಮುದ್ರಾಧಾರಣೆಯನ್ನ ಮಾಡಿಸಿದರು, ತಾವು ಮುದ್ರಾಧಾರಣೆಯನ್ನು ಮಾಡಿಕೊಂಡು ಅಂತ ಹೇಳ್ತಾರೆ. ನಾವು ನೋಡುವ ಜೊತೆಗೆ ವಾದಿರಾಜರು ಮತ್ತು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳು ರಾಮಾಮೃತ ಮಹಾರಣವ ಗ್ರಂಥದಲ್ಲಿ ಸ್ಪಷ್ಟವಾಗಿ ಅನೇಕ ಪ್ರಮಾಣಗಳನ್ನ ಕೊಟ್ಟು ಪ್ರತಿಯೊಂದು ಮಠದ ಭಕ್ತರೂ ಕೂಡ ಅವರವರ ಮಠದ ಗುರುಗಳಿಂದಲೇನೆ ತತ್ವ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಬೇಕು ಎಂಬ ವಿಷಯವನ್ನ ಸಮರ್ಥನೆ ಮಾಡಿ ಕೊಟ್ಟಿದ್ದ. ವಿಶೇಷವಾಗಿ ಈಗ ನೋಡಿ, ನಾನು ಸುಮ್ಮನೆ ದೃಷ್ಟಾಂತ ಹೇಳೋದಕ್ಕೆ, ಪ್ರತಿಯೊಂದು ಮನೆಗೂ ಫ್ಯಾಮಿಲಿ ಡಾಕ್ಟರ್ ಅಂತ ಹೌದು. ನಾವು ಏನೇ ಸಮಸ್ಯೆ ಆದ್ರೂ ಮೊದಲು ಫ್ಯಾಮಿಲಿ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಠದ ಗುರುಗಳಿಂದಲೇನೆ ತತ್ವ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಬೇಕು ಎಂಬ ಮಾತನ್ನ ವಿಷ್ಣು ರಹಸ್ಯ ಮೊದಲಾದ ಆ ಮಾತಿಗೆ ವ್ಯಾಖ್ಯಾನ ಮಾಡುವಾಗ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರೇ ಮೊದಲಾದ ಅನೇಕ ವ್ಯಾಖ್ಯಾನಕಾರರು ಈ ವಿಷಯವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರವರ ಮಠದ ಗುರುಗಳಿಂದಲೇನೆ ತತ್ವ ಮುದ್ರಾಧಾರಣೆ ಮಾಡಿಸಿಕೊಳ್ತಕ್ಕಂಥದ್ದು. ಮತ್ತು ಈಗ ನಮ್ಮ ಮಠದಲ್ಲೇ ಇದೆ ಗುರುಗಳು, ಬೇರೆ ಮಠದ ಭಕ್ತರು ಬಂದ್ರೆ ಇಲ್ಲ ನಿಮ್ಮ ಗುರುಗಳಿಂದ ಮುದ್ರಾಧಾರಣೆ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ. ಈ ಸುಮ್ಮನೆ ನೋಡಿ, ನಾನು ಹೇಳ್ತೇನೆ, ಮೊದಲಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ. ಕೆಲವು ಸಲ ಅನೇಕ ಜನ ವಿದ್ವಾಂಸರು ಅಥವಾ ಕೆಲವು ಯತಿಗಳು ಬೇರೆ ಮಠದ ಯತಿಗಳ ಹತ್ರ ಅಧ್ಯಯನ ಮಾಡಿರ್ತಾರೆ, ವಾಕ್ಯಾರ್ಥ ಮಾಡಬಹುದು, ಅನ್ನೋ ಸಭೆಗಳಿಗೆ ಹೋಗಿರ್ತಾರೆ. ಆದ್ರೆ ಮುದ್ರಾಧಾರಣೆ ಮಾಡಿಸಿಕೊಳ್ಳೋದು ಮಾತ್ರ ಅವರವರ ಮಠದ ಗುರುಗಳಿಂದಲೇನೆ. ವಿದ್ಯಾಧೀಶರ ತಂದೆಗಳು ಆನಂದ ಭಟ್ಟಾರಕರು ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡಿ ಬದ್ದು ಮತ್ತು ಸ್ಥಾಪನೆ ಮಾಡಿ ವಾದಿರಾಜರಿಗೆ ಹೋಗಿ ಸಮರ್ಪಣೆ ಮಾಡ್ತಾರೆ ಆ ವಿಜಯ ಪತ್ರವಸ್. ವಾದಿರಾಜರಿಗೆ ಅತ್ಯಂತ ಪ್ರೀತ್ಯಾಸ್ಪದರು ವಿದ್ಯಾಧೀಶರ ತಂದೆಗಳು, ಪೂರ್ವಾಶ್ರಮದ ಪಿತೃಚರಣರು ಆನಂದ ಭಟ್ಟಾರಕರು ಅಂತ. ಗೊತ್ತಾಯ್ತಿಲ್ಲ? ಆದ್ದರಿಂದ ನ್ಯಾಯಾಮೃತ ಕಂಠಕೋದ್ಧಾರ ಅಂತ ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಬರೆದ ಮಹಾನುಭಾವ. ವಾದಿರಾಜರಿಗೆ ಅತ್ಯಂತ ಆಪ್ತರು. ಆ ವಾದಿರಾಜರ ಅನುಗ್ರಹ ಬುದ್ಧಿ ವಿದ್ಯಾಧೀಶರ ಜನನ ಅಂತ ನಾವು ಕೇಳ್ತೇವೆ ಚರಿತ್ರೆಯಲ್ಲಿ. ಅವರಾದರೂ ಗುರುಗಳಾದ ರಘೋತ್ತಮರಿಂದಲೇನೆ, ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಂದಲೇ ಮುದ್ರಾಧಾರಣೆ ಮಾಡಿಸಿಕೊಂಡಿದ್ದ. ವಿಶೇಷವಾಗಿ ಲಿಂಗೇರಿ ಆಚಾರ್ಯರು ಅಂತ ಇದ್ದ, ಅವರು ಯಾದವಾರಿಯರ ಶಿಷ್ಯರು. ಯಾದವಾರಿಯರು ಅವರಿಗೆ ಒಂದು ವೇದವ್ಯಾಸದೇವರ ಪ್ರತಿಮೆಯನ್ನು ಕೊಡ್ತಾರೆ. ಆ ಲಿಂಗೇರಿ ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಮಠದ ಶಿಷ್ಯರು. ಮುದ್ರಾಧಾರಣೆ ಮಾಡಿಸಿಕೊಳ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಮಠದ ಬರೀತಾರೇನೆ. ಆಗಿನ ಕಾಲ ಲಿಂಗೇರಿ ಆಚಾರ್ಯರ ಕಾಲದ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಿಂದಲೇನೆ ಅವರು ಉತ್ತರಾದಿ ಮಠಕ್ಕೆ ಬಂದು ಸ್ವಾಮಿಗಳಿಂದ ಮುದ್ರಾಧಾರಣೆ ಮಾಡಿಸಿಕೊಂಡ್ರು. ಅಂದ್ರೆ ನಮ್ಮ ಪ್ರಾಚೀನರ ಹಿರಿಯರ ಒಂದು ಸಂಪ್ರದಾಯ ಏನಿದೆ ನೋಡಿ, ಪಾಠ ಓದೋದು. ಬೇರೆ ಮಠದ ಯತಿಗಳ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದ ಬೇರೆ ಮಠದವು. ಅನೇಕ ಜನ ಗೃಹಸ್ಥ ಶಿಷ್ಯರಾಗಿರ್ಬೋದು, ಯತಿಗಳಾಗಿರ್ಬೋದು, ವಾಕ್ಯಾರ್ಥ ಬೇರೆ ಬೇರೆಯವರ ಮಠದ ಯತಿಗಳ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿ ಇದೆಲ್ಲವೂ ಬಂದಿದೆ. ಅದು ಮುದ್ರಾಧಾರಣೆ ಮಾಡಿಸಿಕೊಳ್ಳುವುದು ಮಾತ್ರ ಅವರವರ ಗುರುಮಠದ ಯತಿಗಳಿಂದಲೇನೆ, ನಮ್ಮ ಗುರುಮಠದ ಯತಿಗಳಿಂದಲೇನೆ ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು ಎಂಬ ನಿಯಮವನ್ನು ಮಾಡಿಕೊಟ್ಟಿದ್ದ ಮೊದಲಿನಿಂದಲೂ. ಅದೇ ಸಂಪ್ರದಾಯವನ್ನೇ ಅನುಸರಣ ಮಾಡ್ತಾ ಬಂದಿದ್ದಾರೆ ಎಲ್ಲರೂ ಕೂಡ. ಹೌದೋ ಅಯ್ಯೋ, ಈ ಸುಮ್ಮನೆ ನಾನು ನಿಮಗೊಂದು ಹೇಳ್ತೇವೆ, ಒಂದು ಸಂಪ್ರದಾಯವು ಬಹಳ ಮುಖ್ಯವಾದ. ಎಲ್ಲದಕ್ಕೂ ಪ್ರಮಾಣ ಬೇಕು ಅಂದ್ರೆ ಪ್ರಮಾಣಗಳ ಜೊತೆಗೆ ಸಂಪ್ರದಾಯವೂ ಒಂದು ಪ್ರಮಾಣ ಆಗುತ್ತೆ. ಈ ಸುಮ್ಮನೆ ಒಂದು ದೃಷ್ಟಾಂತಕ್ಕೆ ನಾವು ತಿಳಿಯೋದೊಂದು ಮಾತು ಹೇಳ್ತೀನಿ. ಪ್ರತಿಯೊಂದು ಸಂಸ್ಥಾನದ ಪ್ರತಿಮೆಗಳನ್ನ ಅವರವರು ಆಯಾ ಸಂಸ್ಥಾನದ ಪೀಠಾಧಿಪತಿಗಳು ಯತಿಗಳು ಪೂಜೆ ಮಾಡ್ತಾರೆ. ಇಲ್ರಿ, ಅವರ ಸಂಸ್ಥಾನ ದೇವರನ್ನು ನಾವು ಪೂಜೆ ಮಾಡಬಹುದಲ್ಲ, ಅದು ಸಂಪ್ರದಾಯ. ಅವರವರ ಸಂಸ್ಥಾನ ಪ್ರತಿಮೆಯನ್ನ ಆಯಾ ಮಠದ ಗುರುಗಳೇ ಪೂಜೆ ಮಾಡುವ ಕ್ರಮ ಇದೆಯೋ ಇಲ್ಲ. ಹಾಗೆ ಅವರವರ ಮಠದ ಗುರುಗಳಿಂದಲೇನೆ ಆಯಾ ಭಕ್ತರು ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ತಕ್ಕಂಥದ್ದು. ಇದು ಸಂಪ್ರದಾಯ ನಡೆದು ಬಂದದ್ದು ವಿಶೇಷವಾಗಿ. ಈಗ ಇಂಜೆಕ್ಷನ್ ಕೊಡೋದಕ್ಕೆ ನಿಮಗೂ ಬರ್ತಿರಬಹುದು,
ಏನೋ ಒಂದು 5 ನಿಮಿಷ ಕಲ್ತು ಬಿಟ್ಟು ಇಂಜೆಕ್ಷನ್ ಕೊಡೋದಕ್ಕೆ ಚುಚ್ಚೋದಕ್ಕೆ ಒಂದ್ ಸ್ವಲ್ಪ ಹೇಳ್ಸ್ಕೊಂಡ್ರೆ ಸಾಕು ನರ್ಸ್ಗಳಿಂದ. ನಿಮಗೂ ಇಂಜೆಕ್ಷನ್ ಚುಚ್ಚೋದಕ್ಕೆ ಬರ್ಬೋದು, ಆದ್ರೆ ನಾವು ನಿಮ್ಮ ಹತ್ರ ಚುಚ್ಚುಕೊಳ್ಳಲ್ಲ. ಎಕ್ಸ್ಪೀರಿಯನ್ಸ್. ಹಾ, ಡಾಕ್ಟರ್ ಯಾರಾಗಿದ್ದ ಹೌದೋ MBBS ಆಗಿರ್ಬೇಕು, MS ಆಗಿರ್ಬೇಕು ಅಂದ್ರೆ MD ಆಗಿರ್ಬೇಕು ಅಂತೇವೆ. ಆದ್ರಿಂದ ಆ ಡಾಕ್ಟರ್ ಇಂದಲೇನೆ ಇಂಜೆಕ್ಷನ್ ತಗೋತೇವೋ ಒಂದು ಪದ್ಧತಿ ಸಂಪ್ರದಾಯ ಅವರಿಂದಲೇ ಯಾಕೆ ತಗೋಬೇಕು ಅಂದ್ರೆ ನಮ್ಮ ಹಿರಿಯರು ಪ್ರಾಚೀನರು ಮೊದಲಿನಿಂದಲೂ ಏನು ಸಂಪ್ರದಾಯ ಹಾಕಿಕೊಟ್ಟಿದ್ದಾರೆ ಆ ಕ್ರಮಕ್ಕೆ ತಕ್ಕಂತೆ ನಾವು ಹೋಗ್ಬೇಕು. ಸಂಪ್ರದಾಯವು ಒಂದು ಮುಖ್ಯವಾದ ಪ್ರಮಾಣ, ಅದೇ ನಡೆದುಕೊಂಡು ಬಂದದ್ದು. ಆದ್ರಿಂದ ನಮ್ಮ ಹಿರಿಯರೆಲ್ಲರೂ ಏನು ಪದ್ಧತಿ ಸಂಪ್ರದಾಯಗಳನ್ನ ಹಾಕಿ ನಿಮ್ಮ ಸುಮ್ಮನೆ ನೋಡಿ, ನಿಮ್ದು ಯಾವ್ದು ಮಠ, ನಿಮ್ದು ಯಾವ್ದು ಮಠ ಅನ್ನೋ ಒಂದು ಪದ್ಧತಿ ಇರುತ್ತೆ. ನಮ್ಮ ಮಠವನ್ನ ಗುರುತಿಸ್ತಕ್ಕಂಥದ್ದು ಯಾವಾಗ ಅಂದ್ರೆ ನಾನು ಯಾವ ಮಠದ ಯತಿಗಳಿಂದ ಮುದ್ರಾಧಾರಣೆ ಮಾಡಿಸಿಕೊಳ್ಳುತ್ತೇನೋ ನಾನು ಆ ಮಠದವರು, ಅವರು ಆ ಯತಿಗಳಿಂದ ಮುದ್ರಾಧಾರಣೆ ಮಾಡಿಸಿಕೊಳ್ತಾರೆ, ಅವರು ಆ ಮಠದವರು. ಯಾ ಭಕ್ತರು ಅಂದ್ರೆ ಎಲ್ಲರೂ ವಿಷ್ಣು ಭಕ್ತರೇ, ವೈಷ್ಣವರೇನೆ, ವೈಷ್ಣವ ಮಮ ಬಾಂಧವ, ಅದು ವಿಚಾರ ಇಲ್ಲ, ಅದು ಸರಿಯೇ. ಆದರೆ ನಮ್ಮ ನಮ್ಮ ಮಠದ ಗುರುಗಳಿಂದಲೇನೆ ಸಪ್ತ ಮುದ್ರಾಧಾರಣೆಯ ಕ್ರಮವನ್ನ ಶಾಸ್ತ್ರದಲ್ಲಿ ಸಂಪ್ರದಾಯದಲ್ಲಿ ಹೇಳಿಕೊಟ್ಟಿದ್ದ. ಆದ್ರಿಂದ ನಮ್ಮ ಮಠದ ಗುರುಗಳಿಂದ ನಾವು ಮುದ್ರಾಧಾರಣೆ ಮಾಡೋದು ಒಳ್ಳೇದು. ಈಗ ನಾವು ಬೆಂಗಳೂರಿನಲ್ಲಿ ಬೇರೆ ಊರಿನಲ್ಲಿರೋರು ಏನ್ ಮಾಡ್ಬೇಕು? ಬೆಂಗಳೂರಿನಲ್ಲಿ ಹಲವಾರು ಸ್ವಾಮಿಗಳು ಬಂದು ಬೆಂಗಳೂರಿನಲ್ಲಿ ತುಂಬಾ ಜನ ಇದ್ದಾರೆ, ಮಧ್ವ ಸಂಪ್ರದಾಯದ ಶಿಷ್ಯರು ತುಂಬಾ ಜನ ಇದ್ದಾರೆ, ಇಲ್ಲೇ ಮೊದಲ ಈ ಬೆಳಗಾವಿ, ರಾಯಚೂರು ಆ ಕಡೆ ಇರೋರೆಲ್ಲ ಏನ್ ಮಾಡ್ಬೇಕು? ಕರ್ನಾಟಕದಿಂದ ಹೊರಗಡೆ ಇರೋರೆಲ್ಲ ಏನ್ ಮಾಡ್ಬೇಕು? ನೋಡಿ, ಅದಕ್ಕೆ ಹೇಳಿದ್ರೆ ತಪ್ತ ಮುದ್ರಾಧಾರಣೆ ಅಂದ್ರೆ ನಮ್ಮ ನಮ್ಮ ಗುರುಗಳು ಬಂದಾಗ, ನಮ್ಮ ನಮ್ಮ ಮಠದ ಗುರುಗಳ ದರ್ಶನವಾದಾಗ ಅವಾಗ ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು ಅಂತ ನಿಯಮ ಇದ್ದದ್ದು. ಮುಖ್ಯವಾಗಿ ಪ್ರಥಮ ಏಕಾದಶಿ ಮಾತ್ರ ಮುದ್ರಾಧಾರಣೆ ಎಂಬುದು ಆ ನಿಯಮ ಇಲ್ಲ. ಅದು ಒಂದು ವಿಶೇಷ ದಿನ, ಒಂದು ವಿಶೇಷ ಪರ್ವಕಾಲ. ಆಷಾಢ ಏಕಾದಶಿಯ ದಿನ ಮುದ್ರಾಧಾರಣೆ ಮಾಡಿಕೊಳ್ಳಬೇಕು, ಅದು ಪರ್ವಕಾಲ. ಯಾತಕ್ಕೆ ನೀವು ಕೇಳಿದಾಗ ನಾನು ಹೇಳ್ತೇನೆ, ಎಲ್ಲ ಮಠದ ಯತಿಗಳು ಇವತ್ತು ಅಂದ್ರೆ ಬೆಂಗಳೂರಲ್ಲಿ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿದ್ದಾರೆ ಭಕ್ತರಿಗೆ. ಆಷಾಢ ಏಕಾದಶಿ, ಪ್ರಥಮ ಏಕಾದಶಿ ಸುಮಾರು ನಾವು ಒಂದು 25-30 ವರ್ಷದ ಹಿಂದೆ ಹೋದ್ರೆ, 50 ವರ್ಷದ ಹಿಂದೆ ಹೋದ್ರೆ ಎಲ್ಲಾ ಮಠದ ಯತಿಗಳು ಇಲ್ಲೇ ಬರ್ತಾ ಇದ್ರೇನೋ? ಬರ್ತಾ ಇರ್ಲಿಲ್ಲ. ಅಭಿಪ್ರಾಯ ಇಷ್ಟೇನೆ, ಶಾಸ್ತ್ರದಲ್ಲಿ ಹೇಳಿದ್ದು ನಮ್ಮ ಗುರುಗಳ ಭೇಟಿಯಾದಾಗ, ದರ್ಶನವಾದಾಗ ಆ ಗುರುಗಳಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು. ಜೊತೆಗೆ ಮುದ್ರಾಧಾರಣೆಗೆ ಕೆಲವು ವಿಶೇಷವಾದ ಪರ್ವಕಾಲಗಳನ್ನ, ಶುಭ ದಿನಗಳನ್ನ ಹೇಳಿದ್ದಾರೆ. ಶ್ರವಣ ದ್ವಾದಶಿ, ಕಾರ್ತಿಕ ಏಕಾದಶಿ, ಈ ಆಷಾಢ ಶುದ್ಧ ಏಕಾದಶಿ. ಹೀಗೂ ಆಷಾಢ ಶುದ್ಧ ಏಕಾದಶಿ ಆಗಿಲ್ಲ ಅಂದ್ರೆ ಒಟ್ಟು ಚಾತುರ್ಮಾಸ್ಯ 4 ತಿಂಗಳು ಒಂದು ಲೆಕ್ಕ ಇಟ್ಟುಕೊಂಡಾಗ 8 ಏಕಾದಶಿಗಳು ಬರ್ತವೆ. 8 ಏಕಾದಶಿಗಳಲ್ಲಿ ಅವತ್ತಾದ್ರೂ ಸರಿ, ಅಥವಾ ಚಾತುರ್ಮಾಸ್ಯಕ್ಕೆ ನೀವು ಹೋದಾಗ ಗುರುಗಳ ದರ್ಶನವಾದಾಗ ಒಟ್ಟು ಚಾತುರ್ಮಾಸ್ಯದಲ್ಲಿ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳಬಹುದು. ಆದ್ದರಿಂದ ಅಂದ್ರೆ ಕಡ್ಡಾಯ ನಿಯಮ ಅಂತ ಇಲ್ಲ. ಆಷಾಢ ಶುದ್ಧ ಏಕಾದಶಿ, ಪ್ರಥಮ ಏಕಾದಶಿ ಇವತ್ತೇ ಮುದ್ರಾಧಾರಣೆ ಅಂತಂದ್ರೆ ಇಡೀ ಅಂದ್ರೆ ಭರತ ಖಂಡದ ಎಲ್ಲಾ ರಾಜ್ಯಗಳ ಭಕ್ತರು ಅದು ಮಾಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಮಾಡುವ ಗುರುಗಳಿಗೂ ಸಾಧ್ಯ ಇಲ್ಲ. ಅದು ಗೊತ್ತಾಯ್ತು ಅಲ್ಲ, ಅದು ಸಾಧ್ಯವಿಲ್ಲ. ನಿಮ್ಮ ನಿಮ್ಮ ಊರಿಗೆ ಗುರುಗಳು ಬಂದಾಗ ಅವಶ್ಯವಾಗಿ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಿ ಅಂತ ನಾವು ತಿಳಿಬೇಕು. ಗುರುಗಳು ಬೆಂಗಳೂರಿಂದ ಮುಂದೆ ಮಳಕೇಡಕ್ಕೆ ಟೀಕಾಪಾದ್ರ ಜೈತೀರ್ಥರ ಆರಾಧನೆಗೆ ಹೋಗುತ್ತಾರೆ. ಅಲ್ಲಿ 10,000 ಜನ ಭಕ್ತರು, ಆ ಪ್ರಾಂತದ ಭಕ್ತರು ಮುದ್ರಾಧಾರಣೆ ಮಾಡಿಸಿಕೊಳ್ತಾರೆ. ಆಮೇಲೆ ಧಾರವಾಡ ಚಾತುರ್ಮಾಸಕ್ಕೆ ಹೋಗೋರಿದ್ದ, ಅಲ್ಲಿ ಸುತ್ತಮುತ್ತಲಿನ ಭಕ್ತರು ಅಲ್ಲಿ ಮುದ್ರಾಧಾರಣೆ ಮಾಡಿಸಿಕೊಳ್ಬೇಕು. ಹೀಗೆ ನಮ್ಮ ನಮ್ಮ ಮಠದ ಗುರುಗಳು ಎಲ್ಲೆಲ್ಲಿ ಬರ್ತಾರೆ, ನಮ್ಮ ಹತ್ತಿರದ ಊರಿಗೆ ಅಥವಾ ನಮ್ಮ ಊರಿಗೆ ಬಂದಾಗ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ನಾವು ತಿಳಿಯಬೇಕು. ಈಗ ಆಚಾರ್ಯರು ನನ್ನ ಮುಂದಿನ ಪ್ರಶ್ನೆ ಕೂಡ ಕವರ್ ಮಾಡ್ಬೋದು. ನನ್ ಮುಂದಿನ ಪ್ರಶ್ನೆ ಹೆಂಗಿತ್ತು ಅಂದ್ರೆ ನಾನು ಪ್ರಥಮ ಏಕಾದಶಿ ಹಾಕಿಸ್ಕೊಳಕ್ ಆಗಿಲ್ಲ ಅಂತಂದ್ರೆ ಬೇರೆ ಯಾವಾಗ ಹಾಕಿಸ್ಕೋಬೇಕು ಅನ್ನೋದಿತ್ತು. ಈಗ ನಾನ್ ಪ್ರಥಮ ಏಕಾದಶಿ ಹಾಕಿಸ್ಕೊಂಡಿದ್ದೀನಿ, ಅಥವಾ ವರ್ಷಕ್ಕೆ ಯಾವಾಗಾದ್ರೂ ಒಮ್ಮೆ ಹಾಕಿಸ್ಕೊಂಡಿದ್ದೀನಿ, ನಾನು ಮತ್ತೆ ಹಾಕಿಸ್ಕೋಬಹುದಾ? ಅಥವಾ ಪ್ರಥಮ ಏಕಾದಶಿ ದಿವಸ ಹಾಕಿಸ್ಕೊಂಡಿದ್ರು ಕೂಡ ಮತ್ತೆ ಇನ್ನೆಲ್ಲೋ ಪುಷ್ಕಳ ಸಿಕ್ಕಿದ್ರು ನಾನು ಅವಾಗೂ ಹೋಗಿ ಹಾಕಿಸ್ಕೊಂಡಿದ್ರೆ ತಪ್ಪಾಗತ್ತಾ? ಅದು ಹಾಗೇನಿಲ್ಲ. ಅವಶ್ಯವಾಗಿ ಆಷಾಢ ಶುದ್ಧ ಏಕಾದಶಿ ಮಾತ್ರ ಮುದ್ರಾಧಾರಣೆ ಎಂಬುದೇ ನಿಯಮ ಏನಿಲ್ಲ. ಶಾಸ್ತ್ರಗಳಲ್ಲಿ ಪ್ರಮಾಣಗಳಲ್ಲಿ ಹೇಳಿದ ನಿಯಮ ನಮ್ಮ ಗುರುಗಳು ಬಂದಾಗ, ಭೇಟಿಯಾದಾಗ, ಗುರುಗಳ ದರ್ಶನವಾದಾಗ ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು. ವರ್ಷದಲ್ಲಿ ನಮ್ಮ ಊರಿಗೆ ಗುರುಗಳು 4 ಸಲ ಬಂದರು ಒಂದು ವರ್ಷಕ್ಕೆ.
ನಾಲ್ಕರನ್ನು ಹಾಕಿಸ್ಕೊಳ್ಳಿ, ಅಡ್ಡಿ ಇಲ್ಲ, ವರ್ಷದ ಏನ್ ತೊಂದರೆ ಇಲ್ಲ. ಈಗ ನಾವು ಮಾಡುವ ನಿಯಮ ಅಂದ್ರೆ ಗುರುಗಳಿಗೆ ಒಂದು ಅನುಕೂಲವಾಗಬೇಕು. ಎನ್ನಂತ ಭಕ್ತರು ಅನಂತ ನಿನಗಿರರು, ನಿನ್ನಂತ ಸ್ವಾಮಿ ಎನಗಿಲ್ಲ. ಈ ದೃಷ್ಟಿಯನ್ನು ಮುದ್ರಾಧಾರಣೆ ಮಾಡಿಸ್ತಕ್ಕಂತಹ ಗುರುಗಳು ಒಬ್ಬರೇ. ಸುಮಾರು 40,000ಕ್ಕಿಂತ ಹೆಚ್ಚು ಭಕ್ತರಿಗೆ ಆಷಾಢ ಏಕಾದಶಿ ಮುದ್ರಾಧಾರಣೆ ಮಾಡಬಹುದು. ಬೆಳಿಗ್ಗೆ 6ರಿಂದ ರಾತ್ರಿ 10, 11ರವರೆಗೂ ಮಾಡಿದರೂ 40,000, ಮ್ಯಾಕ್ಸಿಮಮ್ 50,000 ಆಗಬಹುದು. ಇಡೀ ಭರತ ಖಂಡದ ಭಕ್ತರಿಗಂತೂ ಹಾಕ್ಲಿಕ್ಕೆ ಆಗಲ್ಲ ತಾನೆ. ಆ ನಿಟ್ಟಿನಲ್ಲಿ ಗುರುಗಳಿಗೆ ತೊಂದರೆ ಆಗಬಾರ್ದೆಂಬ ದೃಷ್ಟಿಯಲ್ಲಿ ನಮ್ಮ ಊರಿಗೆ ಬಂದಾಗ ನಾವು ಹಾಕಿಸಿಕೊಳ್ಳೋಣ, ವರ್ಷಕ್ಕೊಮ್ಮೆ ಮುದ್ರಾಧಾರಣೆ ಅಂತ ಹೇಳಿದ್ದು ಹೊರತು ಆಷಾಢ ಏಕಾದಶಿ ಹಾಕಿಸಿಕೊಂಡ ಆದ ಮೇಲೆ ಮುಂದೆ ಹಾಕಿಸಿಕೊಳ್ಳಲೇಬಾರದು ಎಂಬ ನಿಯಮವೂ ಇಲ್ಲ. ಮುದ್ರಾಧಾರಣೆ ಯಾವಾಗ ಕೆಲವು ಶಾಸ್ತ್ರ ಹೇಳಿದ್ರು. ನಮಗೆ ಈ ಜಾತಾ ಶೌಚ ಅಂತ ಕರೀತ, ಜಾತಾ ಶೌಚ ಮನೆಯಲ್ಲಿ ನಮಗೆ 10 ದಿವಸದವರಲ್ಲಿ ಯಾರಿಗಾದ್ರೂ ಮಕ್ಕಳಾದರೆ 10 ದಿವಸದ ಕುರುಡು ವೃತ್ತಿ ಅಂತ ಕರೀತೀವಿ, ಜಾತಾ ಶೌಚ ಅಂತ ಕರೀತೀವಿ. ಮೃತಾ ಶೌಚ, ಯಾರಾದ್ರೂ ಮರಣ ಆದಾಗ ಸಂಬಂಧಿಕರಲ್ಲಿ ನಮಗೆ ಮೈಲಿಗೆ ಬಂದಿರುತ್ತದೆ, ಆ ಮೈಲಿಗೆ ಹೋದ ಮೇಲೆ ಮುದ್ರಾಧಾರಣೆ ಮಾಡಿಸ್ಕೊಳ್ತೇವೆ. ಪವಿತ್ರರಾಗಿರ್ತಕ್ಕಂಥದ್ದು ಮುಂದಿನ ಕರ್ಮಕ್ಕೆ ಪಾವಿತ್ರ್ಯ, ದೇಹದ ಪಾವಿತ್ರ್ಯವನ್ನು ತಂದುಕೊಳ್ಳೋದಕ್ಕಾಗಿ ಮುಖ್ಯವಾಗಿ ಮುದ್ರಾಧಾರಣೆ. ಉಪನಯನ ಮಾಡಿಸಿಕೊಂಡಾಗ ಮುದ್ರಾಧಾರಣೆ, ಚೌಲ ಕರ್ಮವಾದಾಗ, ಹೆಣ್ಣು ಮಕ್ಕಳಿಗೆ ಉಪನಯನವಾದಾಗ ಒಂದೊಂದು ಸಂದರ್ಭದಲ್ಲಿ ಹೇಳಿದ್ದ. ಆಷಾಢ ಏಕಾದಶಿ ಹಾಕಿಸಿಕೊಂಡ ಮೇಲೆ ಬೇರೆ ದಿವಸ ಬೇಡ ಅಂತ ಅರ್ಥ ಇಲ್ಲವೇ ಇಲ್ಲ. ಅರ್ಥ ಆಯ್ತೋ ಇಲ್ಲ. ಇಲ್ಲಿ ಗುರುಗಳಿಗೆ ತೊಂದರೆ ಮಾಡಬೇಡಿ. ಅಂದ್ರೆ ಆಷಾಢ ಏಕಾದಶಿ ಒಂದು ಬಾರಿ ಮುದ್ರಾಧಾರಣೆ ಹಾಕಿಸಿಕೊಂಡ ಮೇಲೆ ಮುಂದೆ ನಿಮಗೆ ಹಾಕಿಸಿಕೊಳ್ಳುವ ಪ್ರಸಂಗ ಇಲ್ಲ, ಪ್ರಮೇಯ ಇಲ್ಲ ಅಂದ್ರೆ ಬೇಡ. ಏನಾದ್ರೂ ಅಶೌಚ ಬಂದು ಹೋಗಿದ್ರೆ ಸುದ್ದಿಗಾಗಿ ಇನ್ನೊಮ್ಮೆ ಹಾಕಿಸ್ಕೊಳ್ಳಿ. ನಿಮ್ಮ ಊರಿಗೆ ಬಂದಾಗ, ನೀವು ಗುರುಗಳ ಹತ್ರ ಹೋದಾಗ. ಗೊತ್ತಾಯ್ತೋ ಇಲ್ಲ. ಅಧಿಕ ಮಾಸದಲ್ಲಿ ಮುದ್ರಾಧಾರಣೆ ಮಾಡಿಸಿಕೊಂಡಿದ್ದೇವೆ. ಈಗ ಸದ್ಯಕ್ಕೆ ಅಂದ್ರೆ ಗುರುಗಳಿಗೆ ಅನುಕೂಲವಾಗಲಿ ಅಂತ ಅವಶ್ಯವಾಗಿ ಬಿಡಬಹುದು. ನಾವು ಮುಂದೆ ಹಾಕಿಸಿಕೊಳ್ಳಬಹುದು. ಬಳಕೆಡಕ್ಕೋ ಚಾತುರ್ಮಾಸಕ್ಕೆ ಹೋದಾಗಲೋ ಬೇರೆ ಎಲ್ಲಾದ್ರೂ ಹಾಕಿಸ್ಕೊಳ್ಳಿ ಅಂತ ಅಷ್ಟೇ ಅರ್ಥ ಹೊರತು ಒಂದ್ಸಲ ಹಾಕಿಸ್ಕೊಂಡ್ರೆ ಇನ್ನೊಮ್ಮೆ ಬೇಡವೇ ಬೇಡ, ವರ್ಷಕ್ಕೆ ಒಂದೇ ಬಾರಿ ಅಂತೇನಿಲ್ಲ. ಸಾಮಾನ್ಯವಾಗಿ ಇನ್ನೊಂದು ನಿಯಮ ಗೊತ್ತಾ, ಹಿಂದಿನ ಕಾಲಕ್ಕೆ ಒಬ್ಬ ಗುರುಗಳು ಒಂದು ಪೀಠದಲ್ಲಿ ಅವರು ಅವರವರ ಆಯುಷ್ಯದ ಪ್ರಕಾರ ಎಷ್ಟೋ ವರ್ಷಗಳು ಇರ್ತಾರೆ. ಒಬ್ಬ ಗುರುಗಳು ಒಂದು ಊರಿಗೆ ಬರೋದು ಎಷ್ಟೋ ವರ್ಷಗಳ ನಂತರ ಆಗ್ತಾ ಇದೆ. ಅಂದ್ರೆ ಪಾದದಿಂದ ಸಂಚಾರ, ಪಾದಯಾತ್ರೆ ನಡೀತಾ ಇದೆ, ಬಂಡಿಯ ಮೇಲೆ, ಆಮೇಲೆ ಕಾರು ಮೋಟಾರ್ಗಳು ಬಂದಿತ್ತು. ಹೌದೋ ಇಲ್ಲ. ಒಂದು ಊರಿಗೆ ಒಬ್ಬ ಭಕ್ತನಿಗೆ ಗುರುಗಳ ದರ್ಶನವಾದಾಗೆ ಜೀವನದ ದರ್ಶನವಾಗೋದೇ ಜೀವನದಲ್ಲಿ 1 ಬಾರಿ 2 ಬಾರಿ. ನಾವು ಆವಾಗ ಜೀವನದಲ್ಲಿ ಆ ಗುರುಗಳಿಂದ 1 ಬಾರಿಗೆ ಅವನು ಮುದ್ರಾಧಾರಣೆ ಮಾಡಿಸ್ಕೊಳ್ತಾ ಇದ್ದ. ಹೌದೋ ಇಲ್ಲ. ಇದನ್ನೆಲ್ಲ ವಿಚಾರ ಮಾಡಿದ್ರೆ ಅಂದ್ರೆ ಗುರುಗಳಿಗೆ ತೊಂದರೆ ಆಗಬಾರದು, ಗುರುಗಳಿಗೆ ಅನುಕೂಲತೆ ಆಗಬೇಕು, ನಮಗೂ ಕೂಡ ಅನುಕೂಲತೆ ಆಗಬೇಕು. ಅಂತಹ ಒಂದು ದೃಷ್ಟಿಯಿಂದ ನಾವು ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಬೇಕು. ಒಂದೇ ಬಾರಿ ಅಂತ ಆ ನಿಯಮ ಏನಿಲ್ಲ, ನಾವು ತಿಳಿಯಬೇಕು. ಈಗ ಮುಂದಿನ ಪ್ರಶ್ನೆಗೆ ಬರೋದಾದ್ರೆ, ಎಲ್ಲಾ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇದೆ. ಏನು ಅಂತಂದ್ರೆ, ಒಬ್ಬ ಮಠದ ಗುರುಗಳು 2 ಮುದ್ರೆ ಹಾಕ್ತಾರೆ, ಇನ್ನೊಬ್ಬರ ಮಠದ ಗುರುಗಳು 5 ಮುದ್ರೆಗಳಾಗ್ತಾರೆ ಅಂತ. ಇದರಲ್ಲಿ ವ್ಯತ್ಯಾಸ ಏನಿದೆ ಅಂತಾರೆ. ಮತ್ತೆ ದಿನನಿತ್ಯ ನಾನು ಗೋಪಿಸೋದನ್ನ ಹಚ್ಕೋಬೇಕಾದ್ರೆ 5 ಮುದ್ರೆಗಳನ್ನ ಹಾಕೋತೀವಿ. ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ಎಲ್ಲ ಹಾಕಿದ್ರು. ಇಲ್ಲಿ ಬರೀ ಶಂಖ ಚಕ್ರ ಮಾತ್ರ ಇದೆ. ಇದು ಏನು ಅಂತ ಕೇಳಿಸಲ್ಲ. ನೀವು ಹೇಳಿದ ಹಾಗೆ ಪ್ರತಿನಿತ್ಯ ಮಾಡುವ ಮುದ್ರಾಧಾರಣೆ, ಊರ್ಧ್ವ ಕುಂಡ್ರ ಧಾರಣೆ ಮಾಡಿ, ಗೋಪಿಚಂದ್ರ 12 ನಾಮಗಳನ್ನು ಧಾರಣೆ ಮಾಡಿ, 12 ನಾಮಗಳ ಮೇಲೆ ಪಂಚಮುದ್ರೆಯನ್ನು ಧಾರಣೆ, ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ. ಚಕ್ರ ಮುದ್ರೆ 19, ಶಂಖ ಮುದ್ರೆ 10 ನಾವು ಕೇಳುವಾಗ ವಿಶೇಷವಾಗಿ. ಆಮೇಲೆ ಪದ್ಮ ಮುದ್ರೆ 6, ಗದಾ ಮುದ್ರೆ 5, ನಾರಾಯಣ ಮುದ್ರೆ ಸರ್ವತ್ರ ಧಾರಣೆ ಮಾಡಬೇಕು ಅಂತ ಹೀಗೆಲ್ಲ ಹೇಳಿದ್ದಾರೆ. ಅದು ಪ್ರತಿನಿತ್ಯ ಮಾಡುವ ಒಂದು ಮುದ್ರಾಧಾರಣೆ ಒಂದು ಕ್ರಮ. ಸಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ಳುವ ಕ್ರಮ ಅಂತಂದ್ರೆ, ಕೆಲವು ಗ್ರಂಥಗಳಲ್ಲಿ 2 ಅಂತ ಇತ್ತು, ಶಂಖ, ಚಕ್ರ. ಸುಮಧ್ವಿಜಯ ಮೇಲ್ನೋಟಕ್ಕೆ ನಾವು ವಾಕ್ಯವನ್ನು ನೋಡಿದಾಗ ಗ್ರಾಹಯಂತ್ಯಪಿ ಸುದರ್ಶನ ದ್ವಯಂ, ಅಲ್ಲಿ ಸುದರ್ಶನ ದ್ವಯಂ. ಸುದರ್ಶನ ಅಂದ್ರೆ ಶಂಖ ಚಕ್ರ ಒಂದೊಂದು ಅಂತ ಬಾಹುಗಳ ಬಲಬಾಹು ಎಡಬಾಹು, ಒಂದು ಚಕ್ರ ಒಂದು ಶಂಖ ಅಂತ ಹೀಗಿದೆ. ಇನ್ನು ಕೆಲವು ಗ್ರಂಥಗಳಲ್ಲಿ 2 ಅಂತೂ ಇದೆ. ಆದರೆ ಇನ್ನೂ ಕೆಲವು ಬೇರೆ ಬೇರೆ ಗ್ರಂಥಗಳಲ್ಲಿ, ಅನೇಕ ಗ್ರಂಥಗಳಲ್ಲಿ ಇರಬಹುದು, 10 ಗ್ರಂಥ
ಸಪ್ತ ಮುದ್ರಾಧಾರಣೆಯಲ್ಲಿಯೂ ಕೂಡ ಪಂಚಮುದ್ರಾಧಾರಣೆ ಮಾಡಬೇಕು. ಪಂಚಮುದ್ರಾಧಾರಣೆ ಅಂದ್ರೆ ಗದಾ ಪದ್ಮನಾರಾಯಣ ಅವುಗಳಲ್ಲ. ಅಂದ್ರೆ ಸುದರ್ಶನ ಚಕ್ರ ಮುದ್ರೆ 3, ಶಂಖದ ಮುದ್ರೆ 2, ಈ ರೀತಿ 5 ಮುದ್ರಾಧಾರಣೆ. ಈ 5 ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು ಅನ್ನುವುದಕ್ಕೂ 10 ಪ್ರಮಾಣಗಳಿವೆ. ಗುರುಗಳು ಅದನ್ನ ಅತ್ಯಂತ ಶಾಸ್ತ್ರೀಯವಾಗಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಪ್ರವಚನಗಳಲ್ಲಿ ನೀವು ವಿಸ್ತಾರವಾಗಿ ನೋಡಬೇಕು. 10 ಪ್ರಮಾಣಗಳಿಂದ ಪಂಚಮುದ್ರಾಧಾರಣೆಯೂ ಕೂಡ ಅತ್ಯಂತ ಶಾಸ್ತ್ರ ಪ್ರಮಾಣ ಸಿದ್ಧವಾಗುತ್ತದೆ. ಆದ್ರಿಂದ ಅವಶ್ಯವಾಗಿ ಪಂಚಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು. ಮುಖ್ಯವಾಗಿ ನಾ ಹೇಳದಲ್ಲ, ಅವರವರ ಗುರುಮಠದ ಸಂಪ್ರದಾಯಕ್ಕೆ ತಕ್ಕಂತೆ ಮಾಡಿಕೊಳ್ಳಬೇಕು ಎಂಬ ಮಾತನ್ನ ಹೇಳಿದ್ದಾರೆ. ಪೇಜಾವರ ಶ್ರೀಪಾದಂಗಳವರು ಉತ್ತರಾದಿ ಮಠದಲ್ಲಿ ಅಂತೂ ಸರಿಯೇ ಸರಿ, ಉಪನಯನ ಆದ ಮೇಲೆ ಮದುವೆ ಆದವರಿಗೆ ಪುರುಷರಿಗೆ 5, ಸ್ತ್ರೀಯರಿಗೆ 2 ಮುದ್ರಾಧಾರ. ಪೇಜಾವರ ಶ್ರೀಪಾದಂಗಳವರು ಹೇಳ್ತಾ ಇದ್ರು, ಅವರವರ ಅಂದ್ರೆ ಮಠದ ನಿಯಮಕ್ಕೆ ತಕ್ಕಂತೆ ಮಾಡೋಣ ಅಂತ ಹೇಳ್ತಾ ಇದ್ರು. ಗೊತ್ತಾಯ್ತೋ ಇದೆ. ಆದ್ದರಿಂದ ಹಾಗೆ ನಮ್ಮ ಗುರುಮಠದ ಪೀಠಾಧೀಶರಿಂದಲೇ ನಮ್ಮ ಗುರುಮಠದ ನಿಯಮಕ್ಕೆ ತಕ್ಕಂತೆ ನಾವು ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ತಕ್ಕಂಥದ್ದು. ಗುರುಗಳ ಆದೇಶ, ಶಾಸ್ತ್ರದ ಆದೇಶ, ಸಂಪ್ರದಾಯಕ್ಕೆ ತಕ್ಕಂತೆ ನಡೆದುಕೊಳ್ಬೇಕು. ಗೊತ್ತಾಯ್ತು. ಇದರಲ್ಲಿ ಗೊಂದಲ, ಗಲಾಟೆ, ವಿವಾದದ ಪ್ರಶ್ನೆ ಇಲ್ಲ. ಈಗ ನಮ್ಮನೆಯ ಪದ್ಧತಿ ಏನು ನಾನ್ ಮಾಡ್ತೇನೆ, ಅವ್ರ ಮನೆಯ ಪದ್ಧತಿ ಅವ್ರು ಮಾಡ್ತಾರೆ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆಯ ಶ್ರಾದ್ದ ಇದೆ ಅಂತ ಹೇಳಿ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಶ್ರಾದ್ದ ಮಾಡಬೇಕು ಅಂತ ನಮ್ಮ ಮನೆಯಲ್ಲಿ ಇವತ್ತು ನಮ್ಮ ತಂದೆಯ ಶ್ರಾದ್ದ ನಾನು ಮಾಡ್ತೇನೆ. ಹಾಗೆ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಗುರುಗಳಿಂದಲೇ ನಾನು ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು. ಪಂಚಮುದ್ರಾಧಾರಣೆ ಮಾಡಿಸಿಕೊಳ್ಳುವ ಕ್ರಮ, ಸಂಪ್ರದಾಯ, ಪದ್ಧತಿ ನಮ್ಮ ಮಠದಲ್ಲಿದೆ, ನಾವು ಮಾಡಿಕೊಳ್ಳೋಣ. 2 ಮುದ್ರಾಧಾರಣೆ ಮಾಡಿಸಿಕೊಳ್ಳುವ ಕ್ರಮ, ಪದ್ಧತಿ, ಸಂಪ್ರದಾಯ ಇನ್ನೊಂದು ಮಠದಲ್ಲಿ ಬಂದ್ರೆ ಅವಶ್ಯವಾಗಿ ಆ ಮಠದ ಭಕ್ತರು 2 ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬಹುದು. 2ಕ್ಕೂ ಸ್ಪಷ್ಟವಾದ ಅನೇಕ ಪ್ರಮಾಣಗಳಿವೆ. 5 ಮುದ್ರಾಧಾರಣೆ ಮಾಡಿಸಿಕೊಳ್ಳುವುದಕ್ಕೂ ಅವಶ್ಯವಾಗಿ ಪ್ರಮಾಣ ಇದ್ದೇ ಇದೆ. ನಾನೀಗ ಮುದ್ರಾಧಾರಣೆ ಮಾಡಿಸ್ಕೊಂಡಾಯ್ತು, ನೆಕ್ಸ್ಟ್ ಪಾಲಿಸಬೇಕಾದ ಕರ್ತವ್ಯಗಳೇನು? ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡ ಮೇಲೆ ಮುಖ್ಯವಾಗಿ ಆದಷ್ಟರ ಮಟ್ಟಿಗೆ ದಾಸರು ಹೇಳಿದಂತೆ ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ತಿಳಿಯದೋ ತಿಳಿದೋ ಬೇಕಾದಷ್ಟು ಅಪರಾಧಗಳು ನನ್ನಿಂದ ಆಗಿರುತ್ತದೆ. ಆ ಅಪರಾಧಗಳ ಪರಿಹಾರಕ್ಕಾಗಿ, ಪಾಪ ಪರಿಹಾರಕ್ಕಾಗಿ ಈ ಬಾರಿ ಮುದ್ರಾಧಾರಣೆ ಮಾಡಿಸಿಕೊಂಡಿದ್ದೇನೆ. ಇದು ಆದಷ್ಟರ ಮಟ್ಟಿಗೆ ಪ್ರಯತ್ನ ಪೂರ್ವಕವಾಗಿ ಎಚ್ಚರಿಕೆಯಿಂದ ನಾನು ತಪ್ಪು ಮಾಡೋದು ಬೇಡ, ಅಪರಾಧ ನನ್ನಿಂದ ಘಟಿಸುವುದು ಬೇಡ, ಪಾಪ ಕರ್ಮಗಳು ನನ್ನಿಂದ ನಡೆಯೋದು ಬೇಡ ಎಂಬ ಎಚ್ಚರಿಕೆಯಲ್ಲಿ ಸತ್ಕರ್ಮಗಳಲ್ಲಿ ತೊಡಗುವುದೇ ಮುಖ್ಯ ಉದ್ದೇಶ. ಮುದ್ರಾಧಾರಣೆ ಮಾಡಿಸಿಕೊಂಡ ಮೇಲೆ ವಿಶೇಷವಾಗಿ ಅಂದ್ರೆ ಒಂದು ಜಪ, ಪಾರಾಯಣ, ಪಾಠ, ಪ್ರವಚನ, ದಾನ ಧರ್ಮಗಳು ಹೆಚ್ಚಿನ ಮಟ್ಟದಲ್ಲಿ ಇನ್ನು ಮುಂದೆ ನನ್ನಿಂದ ನಡೆಯಲಿ ಎಂಬ ಭಾವನೆಯಿಂದ ಈ ಮುದ್ರಾಧಾರಣೆ ಮಾಡಿಸಿಕೊಂಡ್ರೆ ಅದು ನಿಜವಾಗ್ಲೂ ಸಾರ್ಥಕವಾಗುತ್ತದೆ, ಜನ್ಮ ಪಾವನವಾಗುತ್ತದೆ. ಏಕಾದಶಿ ದಿನದಂದು ಯಾವುದೇ ಕಾರ್ಯಗಳು ಮಾಡಬಾರದು ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಇದೆ. ಆದ್ರೆ ಏಕಾದಶಿ ದಿವಸ ಸುದರ್ಶನ ಹೋಮ ಮಾಡಿ ಮುದ್ರೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಉಲ್ಲೇಖ ಇದೆ. ಆ ಸುದರ್ಶನ ಹೋಮ ಮಾಡೋದು ಏನಿದೆ ಮತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಸುದರ್ಶನ ಹೋಮ ನಮ್ಮ ಎಲ್ಲ ತಾಪತ್ರಯಗಳು, ಪಾಪಗಳ ಪರಿಹಾರ, ಎಲ್ಲ ಸಮಸ್ಯೆಗಳ ಪರಿಹಾರ, ಒಳ್ಳೆ ಆರೋಗ್ಯಕ್ಕಾಗಿ ಸುದರ್ಶನ ಹೋಮ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಬೇಕಾದ್ರೆ ಆ ಮುದ್ರೆ ಶುದ್ಧವಾಗಿದೆ. ಚಕ್ರಾದಿ ಮುದ್ರೆಗಳು ಪ್ರತಿನಿತ್ಯ ಹಚ್ಚಿಕೊಳ್ಳುವ ಪಂಚಮುದ್ರೆಗಳನ್ನು ಕೂಡ ಸುಮ್ಮನೆ ಅಂಗಡಿ ತರೋದು, ಮುದ್ರೆ ಹಚ್ಕೊಳ್ಳೋದು ಅಂತಲ್ಲ. ಸುದರ್ಶನ ಹೋಮ ಮಾಡಿದಾಗ ಆ ಸುದರ್ಶನ ಹೋಮದಲ್ಲಿ ಅವುಗಳನ್ನ ಅಂದ್ರೆ ಸಮರ್ಪಣೆ ಮಾಡಿ, ಅಲ್ಲಿ ಆವಾಹನೆ ಮಾಡಿ, ಆ ಸುದರ್ಶನ ಹೋಮದಿಂದ ಅದನ್ನ ಆ ಮುದ್ರೆಗಳನ್ನ ಪವಿತ್ರೀಕರಿಸಿ ಆಮೇಲೆ ಆ ಮುದ್ರೆಯನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಪಂಚಮುದ್ರೆಗಳನ್ನು ಕೂಡ ಏಕಾದಶಿಯ ದಿನ ದೇವರಿಗೆ ಬೇರೆ ನೈವೇದ್ಯಾದಿಗಳು ಮಾಡುವ ಪದ್ಧತಿ ಇಲ್ಲ. ನೀವು ಹೇಳಿದಂತ ಅದು ಹೇಳೇ ಇಲ್ಲ ಪ್ರಕೃತದಲ್ಲಿ, ಗೊತ್ತಾಯ್ತಾ? ಆದರೆ ಸುದರ್ಶನ ಹೋಮ ನಾವು ಹಾಕಿಕೊಳ್ಳುವ ಮುದ್ರೆಗಳ ಶುದ್ಧತೆಗಾಗಿ ಸುದರ್ಶನ ಹೋಮವನ್ನು ಹೇಳಿದ. ಸುದರ್ಶನ ಹೋಮ ಮಾಡಿ ಆ ಮುದ್ರೆಯನ್ನ ಪವಿತ್ರೀಕರಿಸಿ ಶುದ್ಧೀಕರಣ ಮಾಡಿ ಸುದರ್ಶನನ ಪ್ರಾರ್ಥನೆ ಮಾಡಿ ಶಂಖ ಚಕ್ರ ಅಭಿಮಾನಿಗಳಾದ ಆ ಅನಿರುದ್ಧ, ಕಾಮ ಇವರಿಗೆಲ್ಲ ವಿಶೇಷವಾಗಿ ಪ್ರಾರ್ಥನೆ ಮಾಡಿ
ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ ಮಾರ್ಗಂ ಪ್ರದರ್ಶಯ ನಮ್ಮ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಈ ರೀತಿ ವಿಶೇಷವಾಗಿ ಸುದರ್ಶನ ಹೋಮ ಮಾಡಿಕೊಂಡು ಮುದ್ರೆಯನ್ನ ಶುದ್ಧೀಕರಿಸಿಕೊಂಡು ಆ ಗುರುಗಳ ಅಮೃತ ಹಸ್ತದಿಂದ ಮುದ್ರಾಧಾರಣೆ ಮಾಡಿಸಿಕೊಂಡಾಗ ನಿಜವಾಗಲೂ ಪಾಪ ಪರಿಹಾರ, ಮುಂದೆ ಮಾಡುವ ಸತ್ಕರ್ಮಗಳಿಗೆ ಒಂದು ಅಧಿಕಾರ ಅಂಬುದು ಬರುತ್ತದೆ ಅಂತ ನಾವು ತಿಳಿಯಬೇಕು. ಮುಖ್ಯವಾಗಿ ಆ ಮುದ್ರೆಯ ಶುದ್ಧತೆಗಾಗಿ, ಪಾವಿತ್ರ್ಯಕ್ಕಾಗಿ ಒಂದು ಸುದರ್ಶನ ಹೋಮ ಮಾಡುವ ಪದ್ಧತಿ ಕ್ರಮ ಮೊದಲಿನಿಂದಲೂ ನಡೆದುಕೊಂಡು ಬಂದದ್ದು. ನಾ ಹೇಳಿದೆ, ಪಾಪಗಳಿಂದ ರೋಗ, ಈ ರೋಗ ಪರಿಹಾರ ಆಗಬೇಕು ಅಂದ್ರೆ ಪಾಪ ಪರಿಹಾರ ಆಗಬೇಕು. ಪಾಪ ಪರಿಹಾರ ಮಾಡುವ ದೇವತೆ ಆ ಭಗವಂತ ಸುದರ್ಶನಲ್ಲಿ ಪ್ರಾರ್ಥನೆ ಮಾಡಿ ನಾವು ಸುದರ್ಶನ ಹೋಮ ಮಾಡಿ ಆ ಪವಿತ್ರವಾದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಸುದರ್ಶನ ಹೋಮ ಹೇಳಿದ್ದ. ಏಕಾದಶಿ ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೊತ್ತರೆಗೂ ಗುರುಗಳ ಹತ್ರ ತಿಳ್ಕೊಂಡ್ವಿ. ಈಗ ದ್ವಾದಶಿ ದಿನದಂತೂ ಪಂಚಗವ್ಯ ಪ್ರಾಶನ ಮಾಡ್ಬೇಕು ಅಂತ ಉಲ್ಲೇಖ ಇದೆ. ಅದ್ರ ಬಗ್ಗೆ ತಿಳಿಸಿಕೊಡೋದಾದ್ರೆ ನೀವು ಹೇಳಿದಂತೆ ಮುದ್ರಾಧಾರಣೆ ಮಾಡಿಸಿಕೊಳ್ಳತಕ್ಕಂಥದ್ದು ಬಾಹ್ಯವಾದ ದೇಹದ ಶುದ್ಧಿಗಾಗಿ ಅಂತ ಹೇಳಿ ಪಾಪ ಪರಿಹಾರಕ್ಕೆ. ಪಂಚಗವ್ಯ ಪ್ರಾಶನ ಮಾಡತಕ್ಕಂಥದ್ದು ಯಾತಕ್ಕಾಗಿ ಅಂತಂದ್ರೆ, ನೋಡಿ, ಇಡೀ ವರ್ಷದಲ್ಲಿ ನಮ್ಮಿಂದ ಕೆಲವು ಬಾರಿ ತಿಳಿದು ಅಥವಾ ತಿಳಿಯದೇನೋ ತಿನ್ನಬಾರದ ಪದಾರ್ಥ ತಿಂದಿರುತ್ತೇವೆ, ಅಶುದ್ಧ ಪದಾರ್ಥ ಅಥವಾ ನಿಷಿದ್ಧ ಪದಾರ್ಥವನ್ನು ತಿಂದಿರುತ್ತೇವೆ. ಆ ಪಾಪದ ಪರಿಹಾರಕ್ಕಾಗಿ ಪಂಚಗವ್ಯ ಪ್ರಾಶನ ಮತ್ತು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಬೇಕಾಗಿರುತ್ತದೆ. ಚಾತುರ್ಮಾಸ್ಯ ವ್ರತ ಕೈಗೊಳ್ಳಬೇಕಾದ್ರೆ ಬಾಹ್ಯವಾದ ದೇಹದ ಶುದ್ಧಿ ಮುದ್ರಾಧಾರಣೆಯಿಂದ ಆದರೆ, ಆಂತರಂಗಿಕವಾದ ಶುದ್ಧಿ, ಮನಸ್ಸಿನ ಶುದ್ಧಿ, ಪಾಪಗಳ ಪರಿಹಾರ ಆಗೋದು ಕೂಡ ಆ ಪಂಚಗವ್ಯ ಪ್ರಾಶನದಿಂದ. ಗೊತ್ತಾಯ್ತಲ್ಲ? ಅಂದ್ರೆ ಯದ್ಯದಸ್ತಿ ಗತಂ ಪಾಪಮ, ನಮ್ಮ ಅಸ್ಥಿಗತವಾದ ಪಾಪಗಳ ಪರಿಹಾರವು ಪಂಚಗವ್ಯ ಪ್ರಾಶನದಿಂದ ಪರಿಹಾರ ಆಗುತ್ತದೆ ಅಂತ ಹೇಳಿಕೊಡ್ತಾ. ಆದ್ದರಿಂದ ಬರೇ ಚರ್ಮ ಶುದ್ಧಿ ಆಗೋದಲ್ಲ, ನಮ್ಮ ಅಸ್ಥಿ, ನಮ್ಮ ರಕ್ತಗಳು, ಆಂತರಂಗಿಕವಾದ ಮನಸ್ಸಿನ ಎಲ್ಲ ರೀತಿಯ ಶುದ್ಧಿನೂ ನಮಗಾಗಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಆ ಪಂಚಗವ್ಯ ಪ್ರಾಶನವನ್ನ ದ್ವಾದಶಿ ದಿನ ಮಾಡಬೇಕು ಅಂತ ಹೇಳ್ತಾ ನಾನು. ದ್ವಾದಶಿ ದಿನ ಮಾಡಿದಾಗ ಮತ್ತೆ ದೈಹಿಕವಾಗಿ, ಆಂತರಂಗಿಕವಾಗಿ ಎರಡು ರೀತಿಯ ಶುದ್ಧಿಯನ್ನು ತಂದುಕೊಂಡು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡೋಣ ಎಂಬ ನಿಟ್ಟಿನಲ್ಲಿ ಪಂಚಗವ್ಯ ಪ್ರಾಶನವನ್ನ ಮಾಡಬೇಕು. ಪಂಚಗವ್ಯ ಪ್ರಾಶನ ಮಾಡ್ಬೇಕು ಅಂತ ಆಚಾರ್ಯ ತಿಳಿಸ್ಕೊಟ್ರು. ಅದರ ಕ್ರಮ ಏನು ಅಂದ್ರೆ, ಮತ್ತೆ ಆ ಪಂಚಗವ್ಯ ಹೇಗೆ ತಯಾರಿಸಿರ್ತಾರೆ ಅಂತ ತಿಳಿದ್ರು. ನೀವು ಹೆಸರೇ ಹೇಳಿದಂತೆ ಅದು ಪಂಚಗವ್ಯ, 5 ಪದಾರ್ಥಗಳು. ಗವ್ಯ ಅಂದ್ರೆ ಏನು ಗೊತ್ತಾ? ಗೋವಿಗೆ ಸಂಬಂಧಪಟ್ಟ 5 ಪದಾರ್ಥಗಳಿಂದ ಮಾಡಿದ, ನಮ್ಮ ದೇಹವನ್ನ ಪವಿತ್ರೀಕರಿಸುವ, ಪಾಪವನ್ನ ಪರಿಹಾರ ಮಾಡುವ ಒಂದು ಆಧ್ಯಾತ್ಮಿಕವಾದ ಒಂದು ದಿವ್ಯ ಔಷಧಿ, ಅಮೃತ ಇದ್ದಂತೆ ಅದು ಪಂಚಗವ್ಯ. ಅಂದ್ರೆ ದರ್ಭೆಯಿಂದ ತೆಗೆದುಕೊಂಡು ವೇದ ಮಂತ್ರಗಳ ಮುಖಾಂತರ ಅಧಿಮಂತ್ರಣ ಮಾಡಿ ಸಿದ್ಧಗೊಳಿಸಿರ್ತಕ್ಕಂಥದ್ದೇ ಪಂಚಗವ್ಯ. ಆಕಳ ಹಾಲಿನಿಂದ ಮಾಡಿದ ಮೊಸರು, ಗೊತ್ತಾಯ್ತ? ಮುಂದೆ ಮೊಸರು, ಆಮೇಲೆ ಆಕಳ ತುಪ್ಪ, ವಿಶೇಷವಾಗಿ ಗೋಮಯ, ಗೋಮೂತ್ರ, ಈ ರೀತಿ 5 ಪದಾರ್ಥಗಳಿಂದ ಸಿದ್ಧೀಕರಿಸಿದ್ದೇನೆ ಮಂತ್ರಪೂತವಾಗಿ. ಅದನ್ನ ಪಂಚಗವ್ಯ ಅಂತ ಹೇಳ್ತಾರೆ. ವಿಶೇಷವಾಗಿ ಅಂದ್ರೆ ಪಂಚಗವ್ಯ ಹೋಮ ಅಂತೂ ಉಂಟು. ವೇದ ಮಂತ್ರಗಳಿಂದ ಪಂಚಗವ್ಯವನ್ನ ನಾವು ಸಿದ್ಧ ಮಾಡಿ ಅನಂತರ ಪಂಚಗವ್ಯ ಹೋಮವನ್ನೂ ಮಾಡಿ ಆ ಪವಿತ್ರವಾದ ಪಂಚಗವ್ಯವನ್ನು ಪ್ರಾಶನ ಮಾಡಿದಾಗ ದೈಹಿಕವಾದ, ಆಂತರಂಗಿಕವಾದ 2 ರೀತಿಯ ಪಾಪ ಪರಿಹಾರವಾಗಿ ದೇಹದ ಶುದ್ಧಿಯಾಗಿ ಚಾತುರ್ಮಾಸ್ಯ ವ್ರತ ಮಾಡೋದಕ್ಕೆ ಒಂದು ಅಧಿಕಾರ ಬರುತ್ತದೆ. ರೀತಿಯಲ್ಲಿ ಪಂಚಗವ್ಯವನ್ನ ಪ್ರಾಶನ ಮಾಡಬೇಕು. ಈ ಸಂಚಿಕೆಯ ಕೊನೆ ಪ್ರಶ್ನೆಗೆ ಬರೋದಾದ್ರೆ, ಆಚಾರ್ಯರೇ, ಈಗ ನಾಳೆ ಮುದ್ರಾಧಾರಣೆ ಹಾಕಿಸ್ಕೊಳ್ಳಕ್ಕೆ ಅಂತ ಬರುವ ಜನರಿಗೆ ಈಗೇನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ಕೂಡ ಬಹಳ ಒಳ್ಳೆ ಪ್ರಶ್ನೆ. ಬಹಳ ಕಷ್ಟಪಟ್ಟು ನಾವು ಎಷ್ಟೆಷ್ಟೋ ದೂರಿನಿಂದ ಗುರುಗಳ ಅಮೃತ ಹಸ್ತದಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ಬಂದಿದ್ದೇವೆ. ಆದರೆ ನಮಗೆ ಬೇಗನೆ ಮುದ್ರಾಧಾರಣೆ ಆಗಬೇಕು, ಬೇಗನೆ ಹೋಗಬೇಕು, ನಮ್ಮ ಅವಸರ ಇರುತ್ತದೆ. ಆದರೆ ಗುರುಗಳ
ಒಂದು ದೈಹಿಕವಾದ ಸಾಮರ್ಥ್ಯವನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಗುರುಗಳಿಗೆ ತೊಂದರೆ ಆಗದೇ ಇದ್ದಂತೆ ಶ್ರೀಮಠದ ವ್ಯವಸ್ಥಾಪಕರು, ಸ್ವಯಂ ಸೇವಕರು ಅವರು ಮಾಡುವ ನಿಯಮಕ್ಕೆ ತಕ್ಕಂತೆ ಮುದ್ರಾಧಾರಣೆ ಮಾಡಿಸಿಕೊಳ್ತಾ, ಮುಖ್ಯವಾಗಿ ಅನುಸಂಧಾನ, ನಾ ಹಿಂದೆ ಹೇಳಿದ ಹಾಗೆ ನಮ್ಮ ದೈಹಿಕವಾದ ಪಾಪಗಳು, ಆಂತರಂಗಿಕವಾದ ಪಾಪಗಳ ಪರಿಹಾರಕ್ಕಾಗಿ ಈ ದೇಹ ಭಗವಂತನ ಅಧೀನ, ಆದ್ದರಿಂದ ಈ ಪರಮಾತ್ಮನ ಚಿಹ್ನೆಗಳನ್ನ ಶಂಖ ಚಕ್ರವನ್ನ ನಾನು ಧಾರಣೆ ಮಾಡಿಸಿಕೊಳ್ತಾ ಇದ್ದೇನೆ ಎಂಬ ಚಿಂತನೆಯಲ್ಲಿ ನಾವು ಮುದ್ರಾಧಾರಣೆಯನ್ನ ವಿಶೇಷವಾಗಿ ಮಾಡಿಸಿಕೊಳ್ಳಬೇಕು. ಮುದ್ರಾಧಾರಣೆ ಮಾಡಿಸಿಕೊಳ್ಳುವಾಗ ಆ ಭಗವಂತನ ನಾಮಸ್ಮರಣೆ, ಭಕ್ತಿಯಿಂದ ಗುರುಗಳ ದರ್ಶನ ವಿಶೇಷವಾಗಿ ಮಾಡತಾ, ಆದ್ದರಿಂದ ಈ ಮುದ್ರಾಧಾರಣೆ ಮಾಡಿಸಿಕೊಳ್ಳೋದರಿಂದ ಹೆಚ್ಚಿನ ಇನ್ನು ಧರ್ಮ ಸಾಧನೆ, ವಿಶೇಷವಾದ ಜ್ಞಾನ ಭಕ್ತಿ ವೈರಾಗ್ಯದ ಸಾಧನೆ ಭಗವಂತ ನನ್ನಿಂದ ಮಾಡಿಸಲಿ ಎಂಬುವ ಅನುಸಂಧಾನದಲ್ಲಿ ನಾವು ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಾಗ ಅದು ಸಾರ್ಥಕವಾಗುತ್ತದೆ ಅಂತ ನಾವು ಚಿಂತನೆ ಮಾಡಬೇಕು. ಆಚಾರ್ಯರು ಇಲ್ಲಿವರೆಗೂ ಅವ್ರ ಸಮಯ ಕೊಟ್ಟು ನಮಗೋಸ್ಕರ ಇಷ್ಟೊತ್ತವರೆಗೂ ಎಲ್ಲ ಹೇಳಿದಕ್ಕೆ ಸರಿ, ತುಂಬಾ ಧನ್ಯವಾದಗಳು. ನಿಮ್ಮಿಂದ ಈ ಮುದ್ರಾಧಾರಣೆ ದಿನದಲ್ಲಿ ಏನೇನ್ ಮಾಡ್ಬೇಕು, ಮಾರನೇ ದಿವಸ ದ್ವಾದಶಿ ದಿವಸ ಏನೇನ್ ಪಾಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಆಚಾರ್ಯ. ತುಂಬಾ ಧನ್ಯವಾದಗಳು. ಜನ್ಮಾದಿಯ ಎಲ್ಲ ಹುಡುಗರ ಎಲ್ಲ ತಂಡದವರಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಶ್ರೀಕೃಷ್ಣ ಅರ್ಪಣ.